Hi, hello, welcome. Welcome to Science Patashale. This is Girish Babu. So, today we are going to discuss some important questions for your PCPSI Group C KE exams related. Okay, na? So, ಇನ್ನು ಯಾರು subscribe ಮಾಡಿಲ್ಲ please do subscribe. Click on the like button so you'll get the notification whenever I'll upload the videos. Okay? Yes, let's chalo. So, first question ನೋಡಿ ಈ ತರ ಇದೆ. ಟೈಫಾಯ್ಡ್ ಜ್ವರವು ಯಾವ ರೀತಿಯ ಸೂಕ್ಷ್ಮ ಜೀವಿಯಿಂದ ಬರುತ್ತದೆ? ಟೈಫಾಯ್ಡ್ ಫೀವರ್ ಇಸ್ ಕಾಸ್ಡ್ ಬೈ ವಿಚ್ ಟೈಪ್ ಆಫ್ ಮೈಕ್ರೋ ಆರ್ಗನಿಸಮ್? ಸೊ ಆಪ್ಷನ್ಸ್ ಈ ಥರ ಇದೆ. ವೈರಸ್ ಆಪ್ಷನ್ ಎ, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಶಿಲೀಂಧ್ರ ಫಂಗೈ ಅಂತ ಕರಿತೀವಿ, ನೆಕ್ಸ್ಟು ಪ್ರೋಟೋಸೋವಾ. ಸೊ ಈ ಥರ ಒಂದು ತುಂಬ ಕನ್ಫ್ಯೂಷನ್ ಆಗುತ್ತೆ ಈ ಥರ ಒಂದು ಕೇಳಿದ್ರೆ ಅಲ್ವಾ. ಸೊ ಅದಕ್ಕೆ ಇಟ್ ರಿಕ್ವೈರ್ಡ್ ಮೋರ್ ಪ್ರಾಕ್ಟೀಸ್. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಓಕೆನಾ? ಎಸ್, ನೋಡಿ ಇಲ್ಲಿ ಈ ಒಂದು ಟೈಫಾಯ್ಡ್ ಬರೋದು ಒಂದು ಬ್ಯಾಕ್ಟೀರಿಯಾದಿಂದ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ವೈರಸ್ ನೋಡಿ, ವೈರಸ್ ಡಿಸೀಸಸ್ ಲೈಕ್ ಕಾಮನ್ ಕೋಲ್ಡ್, ಇನ್ಫ್ಲೂಯೆನ್ಸಾ, ಡೆಂಗ್ಯೂ ಇವೆಲ್ಲ HIV ಎಲ್ಲ ವೈರಸ್ಸಿಂದ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾ ನೋಡಿ, ಟೈಫಾಯ್ಡ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ. ಯಾವೊಂದು ಬ್ಯಾಕ್ಟೀರಿಯಾ ಅಂದರೆ ಸಾಲ್ಮೋನೆಲ್ಲಾ ಟೈಪಿ ಅಂತ ಕರಿತೀವಿ. ಸೊ ಯಾವುದು? ಸಾಲ್ಮೋನೆಲ್ಲಾ ಟೈಪಿ. ಸಾಲ್ಮೋನೆಲ್ಲಾ ಟೈಪ್ ಎ ಅಥವಾ ಟೈಪ್ ಇ ಅಂತ ಕರಿತೀವಿ. ಕ್ಲಿಯರ್? ಸೊ ಇದು ಯಾವುದರಿಂದ ಬರುತ್ತೆ? ಥ್ರೂ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಇಂದ ಬರುತ್ತೆ. ನೆಕ್ಸ್ಟ್ ಫಂಗೈ ನೋಡಿ ಇಲ್ಲಿ, ರೆಸ್ಪಾನ್ಸಿಬಲ್ ಫಾರ್ ಸ್ಕಿನ್ ಇನ್ಫೆಕ್ಷನ್ಸ್ ಲೈಕ್ ರಿಂಗ್ ವರ್ಮ್ಸ್, ಅಥ್ಲೆಟ್ ಫುಟ್. ಇದು ಯಾವುದರಿಂದ ಬರುತ್ತೆ ಅಂದರೆ ಫಂಗೈಯಿಂದ ಬರುತ್ತೆ, ಫಂಗಸ್ ಇಂದ ಬರುತ್ತೆ. ಕ್ಲಿಯರ್? ಅಥ್ಲೆಟ್ ಫುಟ್ ಅಥವಾ ರಿಂಗ್ ವರ್ಮ್ ಅಂತ ಹೇಳ್ತೀವಲ್ವಾ, ಸೊ ಅದು ಬರುತ್ತೆ. ನೆಕ್ಸ್ಟ್ ಪ್ರೋಟೋಸೋವಾ ಕಾಸ್ಡ್ ಲೈಕ್ ಮಲೇರಿಯಾ. ಸೊ ಯಾವುದರಿಂದ ಬರುತ್ತೆ ಮಲೇರಿಯಾ? ಇಲ್ಲಿ ನೋಡಿ, ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಕರಿತೀವಿ, ಪ್ಲಾಸ್ಮೋಡಿಯಂ ವೈವಾಕ್ಸ್. ಸೊ ಇದೆಲ್ಲ ನೆನ್ಪಿಡಬೇಕು. ಸೊ ಇನ್ನೂ ಡೀಟೇಲ್ ಆಗಿ ನೋಡ್ತಾ ಹೋದರೆ ಇದನ್ನ ನೋಡಿ, ಇಲ್ಲಿ ಒಂದು ಟೇಬಲೇ ತಗೊಂಡಿದ್ದೀನಿ, ಒಂದು ಬಿಗ್ ಟೇಬಲ್ ತಗೊಂಡಿದ್ದೀನಿ. ಸೊ ವೈರಸ್ಸಿಂದ ಬರುವ ಒಂದು ರೋಗಗಳ್ಯಾವು, ಬ್ಯಾಕ್ಟೀರಿಯಾದಿಂದ ಬರುವ ಒಂದು ರೋಗಗಳ್ಯಾವು, ಪ್ರೋಟೋಸೋವಾಯಿಂದ ಬರುವ ಒಂದು ರೋಗಗಳ್ಯಾವು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ? 1 ಸೆಕೆಂಡ್. I'll take this pen. Okay. Yes. ಇದೆಯಲ್ಲ? ಎಸ್, ನೋಡಿ ಇಲ್ಲಿ ವೈರಸ್ಸಿಂದ ಉಂಟಾಗುವ ರೋಗಗಳು ಯಾವುದು? ಕೋವಿಡ್-19 ಕೊರೋನಾ ವೈರಸ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಂಗ್ಯೂ ಬಂದ್ಬಿಟ್ಟು ಡೆಂಗ್ಯೂ ವೈರಸ್ಸಿಂದ ಬರುತ್ತೆ. ನೆಕ್ಸ್ಟು ಅದು ಮಸ್ಕಿಟೋಯಿಂದ ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ವೈರಸ್, ಅದು ವೈರಸ್ ರಿಲೇಟೆಡ್ ಇದು. ಸೊ ನೆಕ್ಸ್ಟು ಏಡ್ಸ್ ಬಂದ್ಬಿಟ್ಟು HIV ಇಂದ ಬರುತ್ತೆ. ಸೊ ಯಾವುದು ಡೆಂಗ್ಯೂ? ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ಅಂತ ಕರಿತೀವಿ, ಶುಡ್ ರಿಮೆಂಬರ್. ನೆಕ್ಸ್ಟ್ ರೇಬಿಸ್ ಬಂದ್ಬಿಟ್ಟು ರಿಲೇಟೆಡ್ ಟು ವೈರಸ್ ರೋಗ. ಸೊ ರೇಬಿಸ್ ವೈರಸ್ ಇಂದ ಬರುತ್ತೆ. ನೆಕ್ಸ್ಟ್ ಪೋಲಿಯೋ ಅನ್ನೋದು ವೈರಸ್ ಇಂದ ಬರೋ ರೋಗ, ಪೋಲಿಯೋ ವೈರಸ್. ನೆಕ್ಸ್ಟು ಚಿಕನ್ ಫಾಕ್ಸ್ ಒಂದು ವ್ಯಾರಿಸೆಲ್ಲಾ ವೈರಸ್ ಅಂತ ಕರಿತೀವಿ. ಸೊ ಇದು ಕೂಡ ವೈರಸ್ಗೆ ಸಂಬಂಧಿಸಿದ ಒಂದು ರೋಗ ಆಗಿರುತ್ತೆ. ನೆಕ್ಸ್ಟ್ ಕಾಮನ್ ಕೋಲ್ಡ್, ಸೊ ಇದು ಒಂದು ವೈರಸ್ ಇಂದ ಉಂಟಾಗುವ ಒಂದು ಕಾಯಿಲೆ ಆಗಿರುತ್ತೆ, ರೈನೋ ವೈರಸ್ ಅಂತ ಕರಿತೀವಿ. ಏನದು? ರೈನೋ ವೈರಸ್, ನೆನ್ಪಿಡಬೇಕು. ಓಕೆನಾ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳು ಯಾವುದು ಅಂದರೆ ಸೊ TB ಅಂತ ಕರಿತೀವಿ, ಟ್ಯೂಬರ್ಕುಲೋಸಿಸ್. ಸೊ ಕ್ಷಯ ರೋಗ ಅಂತ ಕರಿತೀವಿ ಕನ್ನಡದಲ್ಲಿ. ಯಾವುದು? ಕ್ಷಯ ರೋಗ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅಂತ ಅಂದ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಟೈಫಾಯ್ಡ್ ಇದೆ. ಟೈಫಾಯ್ಡ್ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ. ಜಸ್ಟ್ ನೌ ವಿ ಹ್ಯಾವ್ ಡಿಸ್ಕಸ್, ದಟ್ ಈಸ್ ಸಾಲ್ಮೋನೆಲ್ಲಾ ಟೈಪಿ. ನೆಕ್ಸ್ಟ್ ಕಾಲರಾ ಅನ್ನೋದು ವಿಬ್ರಿಯೋ ಕಾಲರೆಯಿಂದ ಬರುತ್ತೆ, ವಿಬ್ರಿಯೋ ಕಾಲರೆ. ನೆಕ್ಸ್ಟ್ ನ್ಯೂಮೋನಿಯಾ ಬಂದ್ಬಿಟ್ಟು ಸ್ಟೆಪ್ಟೋಕಾಕಸ್ ನ್ಯೂಮೋನಿಯಾ ಅಂತ ಬರುತ್ತೆ. ಸೊ ಸ್ಟೆಪ್ಟೋಕಾಕಸ್ ನ್ಯೂಮೋನಿಯಾ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ, ನ್ಯೂಮೋನಿಯಾ. ನೆಕ್ಸ್ಟ್ ಡಿಫ್ತೀರಿಯಾ ಇದೆ. ಸೊ ಡಿಫ್ತೀರಿಯಾ ಅನ್ನೋದು ಕೊರಿನೋಬ್ಯಾಕ್ಟೀರಿಯಾ ಡಿಫ್ತೀರಿಯಾ ಅಂತ ಬರುತ್ತೆ, ಆದ್ರೆ ಆ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ನೆಕ್ಸ್ಟ್ ಟೆಟನಸ್, ಧನುರ್ವಾಯು ಅಥವಾ ಧನುರ್ವಾತ ಅಂತ ಕರಿತೀವಿ. ಸೊ ಕ್ಲಾಸ್ಟ್ರೀಡಿಯಂ ಟೆಟನೆ ಅಂತ ಕರಿತೀವಿ, ಕ್ಲಾಸ್ಟ್ರೀಡಿಯಂ ಟೆಟನೆ. ನೆಕ್ಸ್ಟ್ ಲೆಪ್ರಸಿ ಅಂತ ಕರಿತೀವಲ್ವ, ಕುಷ್ಠರೋಗ ಅಂತ ಕರಿತೀವಿ. ಕುಷ್ಠರೋಗ ಅನ್ನೋದು ಮೈಕೋಬ್ಯಾಕ್ಟೀರಿಯಂ
ಲೆಪ್ರೆ. ಸೊ ಈ ಒಂದು ಬ್ಯಾಕ್ಟೀರಿಯಾದಿಂದ ಹರಡುವ ಒಂದು ಕಾಯಿಲೆಗಳಾಗಿರುತ್ತೆ, ಶುಡ್ ರಿಮೆಂಬರ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರೋಟೋಜೋವಾ ಇಂದ ಉಂಟಾಗುವ ಒಂದು ರೋಗಗಳನ್ನ ಲಿಸ್ಟ್ ತಗೊಂಡಿದ್ದೀನಿ. ಮಲೇರಿಯಾ ಪ್ಲಾಸ್ಮೋಡಿಯಂ ಇಂದ ಬರುತ್ತೆ. ಸೊ ಪ್ಲಾಸ್ಮೋಡಿಯಂ ಅನ್ನೋದು ಒಂದು ಪ್ರೋಟೋಜೋವಾ ಆಗಿರುತ್ತೆ. ನೆಕ್ಸ್ಟ್ ಅಮೀಬಿಯಾಸಿಸ್ ಅಂತ ಕರಿತೀವಿ, ಅಮೀಬಿಯಾಸಿಸ್. ಸೊ ಎಂಟಮೀಬಾ ಹಿಸ್ಟೋಲಿಥಿಕಾ ಅಂತ ಕರಿತೀವಿ. ಎಂಟಮೀಬಾ ಹಿಸ್ಟೋಲಿಥಿಕಾ ಒಂದು ಪ್ರೋಟೋಜೋವಾ ಇಂದ ಅಮೀಬಿಯಾಸಿಸ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಕಾಲಾ ಅಜಾರ್ ಅಂತ ಕರಿತೀವಿ, ಲಿಶ್ಮೇನಿಯಾ ಡೋನೋವೈನಿ ಅಂತ ಕರಿತೀವಿ, ಇದರಿಂದ ಒಂದು ಬರುತ್ತೆ. ನೆಕ್ಸ್ಟ್ ಸ್ಲೀಪಿಂಗ್ ಸಿಕ್ನೆಸ್, ದಟ್ ಈಸ್ ನಿದ್ರಾ ರೋಗ ಅಂತ ಕರಿತೀವಿ, ಟ್ರೈಪನೋಸೋಮಾ ಅಂತ ಕರಿತೀವಿ, ಅದು ಟ್ರಿಪ್ನೋಸೋಮಾ ಅಂತ ಕರಿತೀವಿ. ಈ ಒಂದು ಪ್ರೋಟೋಜೋವಾ ಇಂದ ಬರುತ್ತೆ. ಅಫ್ಕೋರ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರೊನೌನ್ಸ್ ಸಮ್ ನೇಮ್ಸ್, ಬಟ್ ಯು ಶುಡ್ ರಿಮೆಂಬರ್. ಸೊ ಇಲ್ಲಿ ಬಂದ್ಬಿಟ್ಟು ಜಿಯಾರ್ಡಿಸಿಸ್ ಅಂತ ಕರಿತೀವಿ, ಜಿಯಾರ್ಡಿಯಾ ಲ್ಯಾಂಬ್ಲಿಯಾ ಅಂತ ಕರಿತೀವಿ, ಆ ಒಂದು ಪ್ರೋಟೋಜೋವಾ ಇಂದ ಬರುತ್ತೆ. ಸೊ ಇಷ್ಟು ನೆನಪಿಡಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಮಲೇರಿಯಾ ಒಂದು ಇಂಪಾರ್ಟೆಂಟು, ಅಮೀಬಿಯಾಸಿಸ್ ಕೂಡ ಇಂಪಾರ್ಟೆಂಟೇ, ಕಾಲರಾ ಅಜಾರ್ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಇದರಲ್ಲಿ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವೈರಸ್ಸಿಂದ ಹರಡುವ ರೋಗಗಳಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿಡಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಕ್ವಶನ್ ಈ ಥರ ಇದೆ. ವಿಚ್ ಎಂಡೋಕ್ರೈನ್ ಗ್ಲ್ಯಾಂಡ್ ಈಸ್ ರೆಫರ್ಡ್ ಟು ಆಸ್ ಅ ಮಾಸ್ಟರ್ ಗ್ಲ್ಯಾಂಡ್ ಆಫ್ ದ ಹ್ಯೂಮನ್ ಬಾಡಿ? ಮಾನವನ ದೇಹದ ಯಾವ ಅಂತಃಸ್ರಾವಕ ಗ್ರಂಥಿಯನ್ನು ಪ್ರಧಾನ ಗ್ರಂಥಿ ಅಥವಾ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆಯಲಾಗುತ್ತೆ? ಸೊ ಆಪ್ಷನ್ಸ್ ಈ ಥರ ಇದೆ. ಥೈರಾಯ್ಡ್ ಮೊದಲನೇ ಆಪ್ಷನ್, ಥೈರಾಯ್ಡ್ ಗ್ಲ್ಯಾಂಡ್. ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡ್. ನೆಕ್ಸ್ಟ್ ಪಿಟ್ಯೂಟರಿ ಗ್ಲ್ಯಾಂಡ್ ಆ್ಯಂಡ್ ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಸೊ ಯಾವ್ದನ್ನ ಆನ್ಸರ್ ಮಾಡ್ಬೋದಾ ನೀವು? ಸೊ ಪಿಟ್ಯೂಟರಿ ಗ್ಲ್ಯಾಂಡ್ನ ನಾವೇನಂತ ಕರಿತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಜಸ್ಟ್ ವಿ ಲುಕ್ ಅಟ್ ದ ಅದರ್ ಆಪ್ಷನ್ಸ್. ಯಾಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ಇಲ್ಲಿ. ಸೊ ನೋಡಿ ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ ಕೊಟ್ಟಿದ್ದಾರೆ, ರೆಗ್ಯುಲೇಟ್ಸ್ ಮೆಟಬಾಲಿಸಮ್ ವಯಾ ಥೈರಾಕ್ಸಿನ್ ಸೆಕ್ರೇಷನ್. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ, ಸೆಕ್ರೇಷನ್ ಮಾಡುತ್ತೆ. ಓಕೆ, ಇಟ್ ರೆಗ್ಯುಲೇಟ್ಸ್ ದ ಮೆಟಬಾಲಿಸಮ್. ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡ್ ಸೆಕ್ರೇಟ್ಸ್ ಅಡ್ರಿನಲಿನ್ ಅಂತ ಕರಿತೀವಿ. ಅಡ್ರಿನಲಿನ್ ಎಂಬ ಹಾರ್ಮೋನ್ ಅನ್ನು ಸೆಕ್ರೀಟ್ ಮಾಡುತ್ತೆ. ಇಟ್ ಈಸ್ ನೋನ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್, ವೆರಿ ಇಂಪಾರ್ಟೆಂಟ್. ಸೊ ಯಾವ ಒಂದು ಹಾರ್ಮೋನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ? ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವ್ದನ್ನ ಅಂದ್ರೆ ದಟ್ ಈಸ್ ಅಡ್ರಿನಲ್ ಗ್ರಂಥಿ, ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಫ್ಲೈಟ್ ಆರ್ ಫೈಟ್ ಹಾರ್ಮೋನ್ ಅಂತ ಕರಿತೀವಿ. ಯಾವುದೋ ಒಂದು ಎಮರ್ಜೆನ್ಸಿ ಸಮಯದಲ್ಲಿ ಯಾರೋ ನಮ್ಮ ಜೊತೆ ಫೈಟ್ ಮಾಡ್ಲಿಕ್ಕೆ ಬರ್ತಾರೆ ಅಥವಾ ನಮ್ಮನ್ನ ಏನೋ ಮಾಡ್ಲಿಕ್ಕೆ ಬರ್ತಾರೆ, ಆ ಸಮಯದಲ್ಲಿ ನಾವು ಎಸ್ಕೇಪ್ ಆಗಬೇಕು, ಇಲ್ಲಾಂದ್ರೆ ಅವ್ರ ಜೊತೆ ಫೈಟ್ ಮಾಡಬೇಕು. ಆ ಒಂದು ಸಮಯದಲ್ಲಿ ರಿಲೀಸ್ ಆಗುವ ಒಂದು ಹಾರ್ಮೋನ್ ಯಾವುದು ಅಂದ್ರೆ ದಟ್ ಈಸ್ ಅಡ್ರಿನಲಿನ್ ಅಂತ ಕರಿತೀವಿ. ಕ್ಲಿಯರ್? ಅಡ್ರಿನಲಿನ್. ಅದಕ್ಕೆ ಅಡ್ರಿನಲಿನ್ ಈಸ್ secreted by which gland? That is adrenal gland. It's the emergency hormone. Okay, next coming to this pituitary gland. Pituitary gland is located at the base of the brain alli irutte, controls and regulates the secretion of all other glands, endocrine glands. So idén ಮಾಡುತ್ತೆ, ಎಲ್ಲ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಿದೆಯಲ್ಲ, ಅಂತಃಸ್ರಾವಕ ಗ್ರಂಥಿಗಳನ್ನು ಒಂದು ಕಂಟ್ರೋಲ್ ಮಾಡುತ್ತೆ. ಇದು ಒಂದು ಗ್ಲ್ಯಾಂಡು, ಬೇರೆ ಗ್ಲ್ಯಾಂಡ್ಸ್ನು ಇದು ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಇದಕ್ಕಿದೆ ಪಿಟ್ಯೂಟರಿ ಗ್ಲ್ಯಾಂಡ್ಗೆ. ಸೊ ದಟ್ಸ್ ವೈ ವಿ ಆರ್ ಕಾಲ್ ಇಟ್ ಆಸ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ನೋಡಿ ಇಲ್ಲಿ ಬಂದ್ಬಿಟ್ಟು ಪ್ಯಾಂಕ್ರಿಯಾಸ್ ಇದೆ. ಪ್ಯಾಂಕ್ರಿಯಾಸ್ ಬಂದ್ಬಿಟ್ಟು ಡ್ಯುಯಲ್ ಫಂಕ್ಷನಿಂಗ್ ಗ್ಲ್ಯಾಂಡ್. ಇದು ಎಂಡೋಕ್ರೈನು ಆಗಿರುತ್ತೆ, ಎಕ್ಸೋಕ್ರೈನು ಆಗಿರುತ್ತೆ. ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ, ಮಿಶ್ರ ಗ್ರಂಥಿ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಫಂಕ್ಷನಿಂಗ್ ಗ್ಲ್ಯಾಂಡ್ ಪ್ರೊಡ್ಯೂಸಿಂಗ್ ಇನ್ಸುಲಿನ್ ಇನ್ ಎಂಡೋಕ್ರೈನ್. ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಂಡೋಕ್ರೈನ್ ಅಂತ ಕರಿತೀವಿ. ಡೈಜೆಸ್ಟಿವ್ ಎನ್ಸೈಮ್ಗೆ ಎಕ್ಸೋಕ್ರೈನ್ ಅಂತ ಕರಿತೀವಿ. ಎರಡು ಫಂಕ್ಷನ್ ಮಾಡುತ್ತೆ. ಇದು ಎಂಡೋಕ್ರೈನ್ ಆಗಿ ಆಕ್ಟ್ ಮಾಡುತ್ತೆ, ಎಕ್ಸೋಕ್ರೈನ್ ಆಗಿ ಆಕ್ಟ್ ಮಾಡುತ್ತೆ. ದಟ್ಸ್ ವೈ ವಿ ಆರ್ ಕಾಲ್ ಇಟ್ ಆಸ್ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ, ಮಿಶ್ರ ಗ್ರಂಥಿ ಅಂತ ಕರಿತೀವಿ. ಅದಕ್ಕೆ ಪ್ಯಾಂಕ್ರಿಯಾಸ್ಗೆ ಶುಡ್ ರಿಮೆಂಬರ್. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ತಗೊಬಂದಿದ್ದೀನಿ. ಇಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ, ಇದು ಬಟಾಣಿ ಕಾಳಿನಷ್ಟು ಗಾತ್ರ ಹೊಂದಿದ್ದು ಸುಮಾರು 0.5 ಗ್ರಾಮ್ ತೂಕವನ್ನು ಹೊಂದಿರುತ್ತೆ. ಇದು ಮೆದುಳಿನ ಭಾಗವಾದ ಹೈಪೋಥಲಾಮಸ್ ನೊಡನೆ
ಸಂಬಂಧವನ್ನು ಹೊಂದಿರುತ್ತೆ. ಯಾವುದ್ರ ನಡುವೆ? ಹೈಪೋಥಲಾಮಸ್ ನಡುವೆ ಸಂಬಂಧವನ್ನು ಹೊಂದಿರುತ್ತೆ. ಈ ಗ್ರಂಥಿಯು ಅನೇಕ ಹಾರ್ಮೋನುಗಳನ್ನು ಸ್ರವಿಸಿ ಇತರ ಗ್ರಂಥಿಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಗ್ರಂಥಿಗಳ ರಾಜ ಅಂತ ಕರಿತೀವಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಸೊ ಗ್ರಂಥಿಗಳ ರಾಜ ಅಥವಾ ಮಾಸ್ಟರ್ ಗ್ಲ್ಯಾಂಡ್ ಯಾವ್ದನ್ನ ಕರಿತೀವಿ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಪಿಟ್ಯುಟರಿ ಗ್ರಂಥಿ. ಶುಡ್ ರಿಮೆಂಬರ್. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿ ಹೈಪೋಥಲಾಮಸ್ ಪಿಟ್ಯುಟರಿ ಗ್ರಂಥಿಯ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಇದನ್ನ ಸುಪ್ರೀಂ ಕಮಾಂಡರ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇದು ಡಿಫ್ರೆಂಟ್ ಪಾಯಿಂಟ್. ಹೈಪೋಥಲಾಮಸ್ ಏನಿದೆಯಲ್ಲ, ಈ ಒಂದು ಹೈಪೋಥಲಾಮಸ್ ಅನ್ನೋದು ಪಿಟ್ಯುಟರಿ ಗ್ರಂಥಿಯ ಚಟುವಟಿಕೆಯನ್ನ ನಿಯಂತ್ರಿಸುತ್ತೆ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ? ಸುಪ್ರೀಂ ಕಮಾಂಡರ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್, ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೀವಿ ಅದನ್ನ, ಹೈಪೋಥಲಾಮಸ್ನ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಥೈರಾಯ್ಡ್ ಗ್ರಂಥಿ ಇದೆ. ಇದು ವ್ಯಕ್ತಿಯ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರುವುದರಿಂದ ಇದನ್ನ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ಅಥವಾ ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಓಕೆ, ಸೊ ವ್ಯಕ್ತಿಯ ಬೆಳವಣಿಗೆಯ ಮೇಲೆ ಒಂದು ಪ್ರಭಾವ ಬೀರುತ್ತೆ. ಸೊ ದಟ್ಸ್ ವೈ ವಿ ಆರ್ ಕಾಲ್ಡ್ ಎಸ್ ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ ಅದನ್ನ, ಥೈರಾಯ್ಡ್ನ. ನೆಕ್ಸ್ಟ್ ಪ್ಯಾಂಕ್ರಿಯಸ್ ಬಂದ್ಬಿಟ್ಟು ಇಟ್ಸ್ ಎ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಜಸ್ಟ್ ನಾವು ವಿ ಹ್ಯಾವ್ ಡಿಸ್ಕಸ್ ದಟ್ ಇಟ್ಸ್ ಎ ಮಿಕ್ಸ್ಡ್ ಗ್ಲ್ಯಾಂಡ್. ಇಟ್ ಸಿಟ್ಸ್ ಬಿಹೈಂಡ್ ದ ಸ್ಟಮಕ್, ಪ್ರೊಡ್ಯೂಸಿಂಗ್ ಡೈಜೆಸ್ಟಿವ್ ಎನ್ಸೈಮ್ಸ್, ಪ್ರೊಡ್ಯೂಸಿಂಗ್ ಹಾರ್ಮೋನ್ಸ್ ಸಚ್ ಆಸ್ ಇನ್ಸುಲಿನ್ ಅಂಡ್ ಗ್ಲುಕಗಾನ್. ಸೊ ಹಾರ್ಮೋನ್ಸು ಗ್ಲುಕಗಾನ್ ಮತ್ತೆ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಇದೆಲ್ಲ ನೋಟ್ ಮಾಡ್ಕೊಳ್ಳಿ, ಸೊ ದಟ್ ಮುಂದೆ ರಿವಿಷನ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ ಮತ್ತಷ್ಟು ಇನ್ಫಾರ್ಮೇಶನ್ ತಗೊಬಂದಿದ್ದೀನಿ ಪಿಟ್ಯುಟರಿ ಗ್ರಂಥಿಯ ಬಗ್ಗೆ. ಇಲ್ಲೇನಿದೆ? ಪಿಟ್ಯುಟರಿ ಗ್ರಂಥಿ ಬಿಡುಗಡೆ ಮಾಡುವ ಹಾರ್ಮೋನುಗಳು. ಓಕೆನಾ? ಹಾರ್ಮೋನ್ ಸೆಕ್ರಿಟೆಡ್ ಬೈ ಪಿಟ್ಯುಟರಿ ಗ್ಲ್ಯಾಂಡ್. ಸೊ FSH ಅಂತ ಕರಿತೀವಿ. ಈ ಒಂದು ಸ್ಲೈಡ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ತುಂಬ ಸರಿ ಕ್ವಶನ್ಸ್ ಕೇಳಿದ್ದಾರೆ ಈ ಒಂದು ಸ್ಲೈಡ್ ಮೇಲೆ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ, ದಟ್ ಈಸ್ ರಿಲೀಸ್ಡ್ ಬೈ ಪಿಟ್ಯುಟರಿ ಗ್ಲ್ಯಾಂಡ್. ನೆಕ್ಸ್ಟ್ ಲುಟನೈಸಿಂಗ್ ಹಾರ್ಮೋನ್ ಅಂತ ಕರಿತೀವಿ, LH ಹಾರ್ಮೋನ್. ನೆಕ್ಸ್ಟ್ ಗ್ರೋತ್ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ, ಅದನ್ನ ಸೊಮೆಟೋಟ್ರೋಫಿಕ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಈ ಒಂದು ಗ್ರೋತ್ ಹಾರ್ಮೋನಲ್ಲಿ ಜಾಸ್ತಿ ಏನಾದರೂ ಇದು ಬಿಡುಗಡೆ ಆಗಿಲ್ಲ ಅಂದರೆ ನಾವು, ಅಥವಾ ಜಾಸ್ತಿ ಬಿಡುಗಡೆ ಆಯಿತು ಕಡಿಮೆ ಬಿಡುಗಡೆ ಆಯಿತು ಅನ್ನೋದ್ರಲ್ಲಿ ನಾವು ಎರಡು ಟೈಪ್ ನೋಡ್ಬೋದು. ಅದು ಜೈಗಂಟಿಯಮ್ ಮತ್ತು ಡ್ವಾರ್ಫಿಸಮ್ ಅಂತ ಕರಿತೀವಿ. ಸೊ ಜೈಗಂಟಿಯಮ್ ಮತ್ತು ಡ್ವಾರ್ಫಿಸಮ್ ಎರಡು ಟೈಪ್ ಬರುತ್ತೆ. ಸೊ ನೆಕ್ಸ್ಟ್ ಇದರ ರಿಲೇಟೆಡ್ ಒಂದು ಅಕ್ರೋಮೆಗಾಲಿ ಅಂತ ಒಂದು ಡಿಸೀಸ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಬಾಡಿ ಎಲ್ಲ ವಿಚಿತ್ರವಾಗಿರೋದು, ಒಂಥರ ಬೆಳವಣಿಗೆ ಎಲ್ಲ ಒಂಥರ ಇರೋದು, ಆ ಥರ ಅದಕ್ಕೆ ನಾವು ಅಕ್ರೋಮೆಗಾಲಿ ಅಂತ ಕರಿತೀವಿ. ಅಕ್ರೋಮೆಗಾಲಿ ಒಂದು ಸಂಬಂಧಿಸಿರೋದು ಒಂದು ಗ್ರೋತ್ ಹಾರ್ಮೋನ್ಗೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ ಪ್ರೊಲ್ಯಾಕ್ಟಿನ್ ಈಸ್ ಸೆಕ್ರಿಟೆಡ್ ಬೈ ಪಿಟ್ಯುಟರಿ ಅಂಡ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH ಅಂತ ಕರಿತೀವಿ. ನೆಕ್ಸ್ಟ್ ಆಕ್ಸಿಟೋಸಿನ್, ಇದನ್ನ ಲವ್ ಹಾರ್ಮೋನ್ ಅಂತ ಕೂಡ ಕರಿತೀವಿ, ಆಕ್ಸಿಟೋಸಿನ್ ರಿಲೀಸ್ಡ್ ಬೈ ಪಿಟ್ಯುಟರಿ. ನೆಕ್ಸ್ಟ್ ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಆರ್ ವ್ಯಾಸೋಪ್ರೆಸಿನ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕ್ವಶನ್ ಕೇಳಿದ್ದಾರೆ, ರಿಲೀಸ್ಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್. ನೆಕ್ಸ್ಟ್ MSH ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ, ದಿಸ್ ಈಸ್ ಆಲ್ಸೋ ರಿಲೀಸ್ಡ್ ಬೈ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ? ಸೊ ಇಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ನಾನು ಗ್ರಂಥಿಗಳ ಒಂದು ಚಾಪ್ಟ್ರಲ್ಲಿ ಮಾಡಿದ್ದೀನಿ, ಜಸ್ಟ್ ಗೋ ಟು ದ ಪ್ಲೇಲಿಸ್ಟ್, ನಿಮಗೆ ಒಂದು ಗ್ರಂಥಿ ಒಂದು ಟಾಪಿಕ್ಸ್ ಬರುತ್ತೆ. ಸೊ ಅದರಲ್ಲಿ ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಗ್ರಂಥಿಗಳ ವಿಶೇಷತೆ ಜಸ್ಟ್ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಒಂದು ಗ್ಲಾನ್ಸ್ ಥರ. ಅತಿ ಚಿಕ್ಕ ಗ್ರಂಥಿ ಯಾವುದಪ್ಪ ಅಂದರೆ ದಟ್ ಈಸ್ ಪೀನಿಯಲ್ ಗ್ರಂಥಿ ಆಗಿರುತ್ತೆ. ಪೀನಿಯಲ್ ಆಪ್ಷನ್ ಇಲ್ಲ ಅಂದರೆ ಪಿಟ್ಯುಟರಿ ಗ್ರಂಥಿ ಆಗಿರುತ್ತೆ. ಇನ್ ಕೇಸ್ ಪೀನಿಯಲ್ ಆಪ್ಷನಲ್ಲಿ ಇತ್ತು ಅಂದರೆ ಜಸ್ಟ್ ಗೋ ವಿತ್ ಪೀನಿಯಲ್ ಆರ್ ಎಲ್ಸ್ ಗೋ ವಿತ್ ಪಿಟ್ಯುಟರಿ. ಓಕೆ, ಸೊ ಗ್ರಂಥಿಗಳ ರಾಜ ಅಂತ ಯಾವ್ದನ್ನ ಕರಿತೀವಿ? ಪಿಟ್ಯುಟರಿ ಗ್ರಂಥಿ ಅಂತ ಕರಿತೀವಿ. ಮೆದುಳಿನಲ್ಲಿರುವ ಗ್ರಂಥಿಗಳು ಯಾವ್ದು ಅಂದರೆ ಪಿಟ್ಯುಟರಿ ಮತ್ತು ಪೀನಿಯಲ್ ಆಗಿರುತ್ತೆ. ಕುತ್ತಿಗೆ ಭಾಗದಲ್ಲಿರುವ ಗ್ರಂಥಿ ಯಾವುದು ಅಂದರೆ ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಒಳಗಿನ ಗ್ರಂಥಿ ಯಾವುದಪ್ಪ? ಪ್ಯಾರಾಥೈರಾಯ್ಡ್ ಗ್ರಂಥಿ ಆಗಿರುತ್ತೆ. ನೆಕ್ಸ್ಟ್ ಪುರುಷ ಜನನ ಗ್ರಂಥಿ ವೃಷಣ ಗ್ರಂಥಿ ಆಗಿರುತ್ತೆ. ಸ್ತ್ರೀ ಜನನ ಗ್ರಂಥಿ ಅಂಡಾಶಯ ಗ್ರಂಥಿ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ವಿಚ್ ಕಾಂಪೌಂಡ್ ಈಸ್ ಪ್ರೈಮರಿ ಕೆಮಿಕಲ್ ಇಂಗ್ರೀಡಿಯೆಂಟ್ ಇನ್ ಆರ್ಡಿನರಿ ಗ್ಲಾಸ್ ಪ್ರೊಡಕ್ಷನ್?
ಸಾಮಾನ್ಯ ಗಾಜಿನ ತಯಾರಿಕೆಯಲ್ಲಿ ಪ್ರಮುಖ ರಾಸಾಯನಿಕ ಪದಾರ್ಥ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲೈಕ್ ದಿಸ್: ಸಿಲಿಕಾನ್ ಡೈಆಕ್ಸೈಡ್, ಸೋಡಿಯಂ ಸಲ್ಫೇಟ್, ಕ್ಯಾಲ್ಶಿಯಂ ಫಾಸ್ಫೇಟ್ ಅಂಡ್ ಪೊಟ್ಯಾಷಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಸೊ ಗಾಜು ಅನ್ನೋಷ್ಟೊತ್ತಿಗೆ ನಮಗೆ ಬಂದ್ಬಿಡಬೇಕು, ದಟ್ ಈಸ್ ಆಪ್ಷನ್ ಎ, ಸಿಲಿಕಾ ಡೈಆಕ್ಸೈಡ್. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಆಪ್ಷನ್ಸ್ ಈ ಥರ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಪ್ಷನ್ ಎ ಅನ್ನೋದು ಸಿಲಿಕಾನ್ ಡೈಆಕ್ಸೈಡ್ ಅಂತ ಕರಿತೀವಿ, SiO2, ದಟ್ ಈಸ್ SiO2 ಅಂತ ಕರಿತೀವಿ. ಫೌಂಡ್ ಅಬಂಡೆಂಟ್ಲಿ ಇನ್ ಕ್ವಾರ್ಟ್ಸ್ ಸ್ಟ್ಯಾಂಡ್, melts down to establish the core structural network and traditional glass. ಈ ಒಂದು ಗ್ಲಾಸ್ನ ತಯಾರಿಕೆಯಲ್ಲಿ ಒಂದು ಸಿಲಿಕಾನ್ ಡೈಆಕ್ಸೈಡ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೋಡಿಯಂ ಸಲ್ಫೇಟ್ ಯೂಸ್ಡ್ ಆಸ್ ರಿಫೈನಿಂಗ್ ಏಜೆಂಟ್ಸ್ ಟು ರಿಮೂವ್ ಏರ್ ಬಬಲ್ಸ್ ಫ್ರಮ್ ದ ಮಾಲ್ಟನ್ ಸ್ಟೇಟ್. ಸೊ ಇದೊಂದು ಸೋಡಿಯಂ ಸಲ್ಫೇಟ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಲ್ಶಿಯಂ ಫಾಸ್ಫೇಟ್, ಇದು ಮೇಯ್ನ್ ಆಗಿ ಹಲ್ಲು ಮತ್ತು ಮೂಳೆಗಳ ಒಂದು ಸ್ಟ್ರಾಂಗ್ ಇರಲಿಕ್ಕೆ ಒಂದು ಹೆಲ್ಪ್ ಮಾಡುತ್ತೆ, ಕ್ಯಾಲ್ಶಿಯಂ ಫಾಸ್ಫೇಟ್. ಓಕೆ. ನೆಕ್ಸ್ಟ್ ಪೊಟ್ಯಾಷಿಯಂ ಕಾರ್ಬೋನೇಟ್ ಅಂತ ಇದೆ. ಇಟ್ ಮೇಕ್ಸ್ ಸ್ಪೆಷಲಿ ಕೆಮಿಕಲ್ ಅಂಡ್ ಲ್ಯಾಬಲ್ಲಿ ಗ್ಲಾಸಸ್ ಎಲ್ಲ ಇರುತ್ತಲ್ವಾ, ಆ ಒಂದು ಗ್ಲಾಸಸ್ನ ಮಾಡಲಿಕ್ಕೆ ಈ ಒಂದು ಪೊಟ್ಯಾಷಿಯಂ ಕಾರ್ಬೋನೇಟ್ನ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ವಿ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಪೊಟ್ಯಾಶ್ ಲ್ಯಾಬ್ ಗ್ಲಾಸ್ ಅಂತ ಕರಿತೀವಿ. ಓಕೆನಾ? ಎಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ದಟ್ ಈಸ್ ಸಿಲಿಕಾ ಆರ್ ಸಿಲಿಕಾನ್ ಡೈಆಕ್ಸೈಡ್. ಶುಡ್ ರಿಮೆಂಬರ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ: ವಿಚ್ ಆಫ್ ದ ಫಾಲೋಯಿಂಗ್ ಸೆಲ್ ಆರ್ಗನಲೆ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂಡ್ ಎನರ್ಜಿ ಪ್ರೊಡಕ್ಷನ್? ಕೋಶೀಯ ಶ್ವಾಸಕ್ರಿಯೆ ಮತ್ತು ಶಕ್ತಿ ಉತ್ಪಾದನೆಗೆ ಕೆಳಗಿನ ಯಾವ ಜೀವಕೋಶದ ಅಂಗವು ಕಾರಣವಾಗಿರುತ್ತೆ? ಸೊ ಆಪ್ಷನ್ಸ್ ಆರ್ ಲೈಕ್ ದಿಸ್: ಕ್ಲೋರೋಪ್ಲಾಸ್ಟ್, ಮೈಟೋಕಾಂಡ್ರಿಯಾ, ರೈಬೋಸೋಮ್ ಅಂಡ್ ನ್ಯೂಕ್ಲಿಯಸ್. ಸೊ ಅಫ್ಕೋರ್ಸ್ ಇದು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ದ ಆಪ್ಷನ್ ಈಸ್ ದಟ್ ಈಸ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು? ಫೌಂಡ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್, ರೆಸ್ಪಾನ್ಸಿಬಲ್ ಫಾರ್ ಫೋಟೋಸಿಂಥಸಿಸ್. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುತ್ತೆ ಯಾವುದು? ಕ್ಲೋರೋಪ್ಲಾಸ್ಟ್. ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆ ಕರಿತೀವಿ? ಇಟ್ ಕನ್ವರ್ಟ್ಸ್ ಗ್ಲೂಕೋಸ್ ಇಂಟು ATP. ATP ಅಂದ್ರೆ ಏನು? ಅಡಿನೋಸಿನ್ ಟ್ರೈ ಫಾಸ್ಫೇಟ್. ಓಕೆನಾ? ಸೊ ಇದು ಗ್ಲೂಕೋಸ್ನ ATP ಅನ್ನಾಗಿ ಕನ್ವರ್ಟ್ ಮಾಡುತ್ತೆ. ಗ್ಲೂಕೋಸ್ ಇಂಟು ATP, ಅಡಿನೋಸಿನ್ ಟ್ರೈ ಫಾಸ್ಫೇಟ್ ಅನ್ನು ಕನ್ವರ್ಟ್ ಮಾಡುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ ವಿ ಆರ್ ಕಾಲ್ ಇಟ್ ಆಸ್ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ರೈಬೋಸೋಮ್ ರೆಸ್ಪಾನ್ಸಿಬಲ್ ಫಾರ್ ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಿಂಥಸಿಸ್ಗೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಕ್ಲಿಯಸ್ ಕಂಟ್ರೋಲ್ಸ್ ದ ಎಂಟೈರ್ ಸೆಲ್ ಕಂಟೈನಿಂಗ್ ಜೆನೆಟಿಕ್ ಮೆಟೀರಿಯಲ್ ಲೈಕ್ DNA. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂದರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಮೈಟೋಕಾಂಡ್ರಿಯಾ. ಅರ್ಥ ಆಯ್ತಲ್ವಾ? ಸೊ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಆದಷ್ಟು ಶೇರ್ ಮಾಡಿ, ನನಗೂ ಒಂದು ಮೋಟಿವೇಶನ್ ಬರುತ್ತೆ. ತುಂಬ ಜನ ನೋಡ್ತಿದ್ದಾರೆ ಅಂದರೆ ಐ ಕ್ಯಾನ್ ಡೂ ಮೋರ್ ವೀಡಿಯೋಸ್. ಇನ್ನೂ ತುಂಬ ಕ್ವಶನ್ಸ್ನ ತಗೊಂಡು ಪ್ರಿಪೇರ್ ಮಾಡಲಿಕ್ಕೆ ಐ ವಿಲ್ ಗೆಟ್ ಒನ್ ಮೋಟಿವೇಶನ್. ಎಸ್. ನೋಡಿ ಇಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ನೋಡಬೇಕಂದ್ರೆ ಮೈಟೋಕಾಂಡ್ರಿಯಾ ಇದನ್ನ ಪತ್ತೆ ಹಚ್ಚಿದವ್ರು ಯಾರಪ್ಪ ಅಂದರೆ ಕೊಲಿಕರ್. ಇದನ್ನ ಮೈಟೋಕಾಂಡ್ರಿಯಾ ಎಂದು ಹೆಸರಿಸಿದ್ದು ಯಾರಪ್ಪ ಅಂದರೆ ಕಾರ್ಬೆಂಡ ಅಂತ ಒಬ್ಬ ಸೈಂಟಿಸ್ಟ್ ಇರ್ತಾನೆ, ಕಾರ್ಬೆಂಡ. ಸೊ ಅವನಾಗಿರ್ತಾನೆ. ಸೊ ಇದರಲ್ಲಿ ಉಸಿರಾಟ ಕ್ರಿಯೆ ಜರುಗುತ್ತೆ. ಇದನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಯಾಕೆಂದರೆ ಇದು ATP ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಓಕೆ. ಸೊ ಇದರ ಒಳಗಿನ ಭಾಗದಲ್ಲಿ ಬೆರಳಿನ ಆಕಾರದ ರಚನೆಗೆ ಕ್ರಿಸ್ಟೆಗಳಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಈ ಒಂದು ಬೆರಳಿನ ಆಕಾರಕ್ಕೆ ಇದಕ್ಕೆ ಏನಂತ ಕರಿತೀವಿ? ಕ್ರಿಸ್ಟೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಆಕ್ಸಿಸ್ಟೋಮಾ ಎಂಬ ಹೆಸರಿನ ಸಣ್ಣ ಕಣಗಳ ಜೋಡಣೆ ಆಗಿರುತ್ತೆ ಇದು ಮೈಟೋಕಾಂಡ್ರಿಯಾ. ಇದು ಎಲ್ಲ ಜೀವಕೋಶಗಳಲ್ಲಿರುವ ಸಾಮಾನ್ಯ ಕಣದಂಗವಾಗಿದೆ. ವೆರಿ ಇಂಪಾರ್ಟೆಂಟ್. ಎಲ್ಲ ಜೀವಕೋಶಗಳಲ್ಲಿರುವ ಒಂದು ಸಾಮಾನ್ಯ ಕಣದಂಗ ಯಾವುದಪ್ಪ ಅಂದರೆ ದಟ್ ಈಸ್ ಮೈಟೋಕಾಂಡ್ರಿಯಾ.
ಮತ್ತು ಎಲ್ಲಿ ಜಾಸ್ತಿ ಇರುತ್ತೆ ಮಾನವನ ದೇಹದಲ್ಲಿ ಅಥವಾ ಯಾವುದೇ ಒಂದು ದೇಹದಲ್ಲಿ ಯಾವ್ದು ಒಂದು ಬಾಡಿ ಪಾರ್ಟಲ್ಲಿ ಒಂದು ಮೈಟೋಕಾಂಡ್ರಿಯಾ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ದಟ್ ಈಸ್ ಯಕೃತ್ ಅಥವಾ ಲಿವರ್ ಅಂತ ಕರಿತೀವಿ. ಸೊ ಲಿವರಲ್ಲಿ ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿಯಾ ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಮೈಟೋಕಾಂಡ್ರಿಯಾಗಳು ತಮ್ಮದೇ ಆದ DNA ಮತ್ತು RNAಗಳನ್ನು ಹೊಂದಿರುತ್ತೆ, ರೈಬೋಸೋಮ್ಗಳನ್ನು ಹೊಂದಿರುತ್ತೆ. ಮೈಟೋಕಾಂಡ್ರಿಯಾ ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುತ್ತೆ, ನೆನ್ಪಿಡಿ. ಓಕೆನಾ. ಎಸ್. ಇದು ತುಂಬ ಸರಿ ಕ್ವಶನ್ ಕೇಳಿದ್ದಾರೆ. ಸೊ ಅದು ಬೇರೆ ಬೇರೆ ಥರ ಇರ್ಬೋದು, ಬಟ್ ಇದು ಒಂಥರ ಕ್ವಶನ್ನೇ ತಗೊಂಡಿದ್ದೀನಿ. ವಾಟ್ ಈಸ್ ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಕುಕಿಂಗ್? ಗೃಹ ಬಳಕೆಯ ಅಡಿಗೆಗೆ ಬಳಸುವ ಧ್ರುವೀಕೃತ ಪೆಟ್ರೋಲಿಯಂ ಅನಿಲದ ಪ್ರಮುಖ ಘಟಕ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲೈಕ್ ದಿಸ್: ಮೀಥೇನ್, ಈಥೇನ್, ಬ್ಯೂಟೇನ್ ಆ್ಯಂಡ್ ಹೈಡ್ರೋಜನ್. ಸೊ ಗೊತ್ತಿರತ್ತೆ ನಮಗೆಲ್ಲ. ಸೊ ದ ಆನ್ಸರ್ ಈಸ್ ದಟ್ ಈಸ್ ಬ್ಯೂಟೇನ್. ಆಪ್ಷನ್ ಸಿ ಆಗಿರುತ್ತೆ. ಓಕೆನಾ. ಎಸ್. ನೋಡಿ, ಇಲ್ಲಿ ಆಪ್ಷನ್ ಬಂದು ಸಿ ಆಗಿರುತ್ತೆ. ಮೀಥೇನ್ ಪ್ರೈಮರಿ ಕಾಂಪೋನೆಂಟ್ ಆಫ್ CNG. CNGನ ಒಂದು ಪ್ರೈಮರಿ ಕಾಂಪೊನೆಂಟ್ ಅಥವಾ ಬಯೋಗ್ಯಾಸ್ನ ಒಂದು ಪ್ರೈಮರಿ ಕಾಂಪೊನೆಂಟ್ ಯಾವುದಪ್ಪ ಅಂದರೆ ಮೀಥೇನ್ ಆಗಿರುತ್ತೆ, CH4. ಓಕೆ. ಸೊ ನೆಕ್ಸ್ಟ್ ಈಥೇನ್ ಅಂತ ಕರಿತೀವಿ. ಸೊ ಈಥೇನ್ ಈಸ್ ಮೈನರ್ ಕಾಂಪೊನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಪ್ರೈಮರಿಲಿ ಯೂಸ್ಡ್ ಫಾರ್ ಕೆಮಿಕಲ್ ಇಂಡಸ್ಟ್ರೀಸ್. ಕೆಮಿಕಲ್ ಇಂಡಸ್ಟ್ರೀಸಲ್ಲಿ ಈಥೇನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬ್ಯೂಟೇನ್ LPGಯಲ್ಲಿ ಯೂಸ್ ಮಾಡ್ತಾರೆ, ಒಂದು ಸಿಗರೆಟ್ ಲೈಟರಲ್ಲಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟು ಹೈಡ್ರೋಜನ್. Hydrogen is a highest calorific value used primarily as a rocket fuel. ಹೈಡ್ರೋಜನ್ನ ರಾಕೆಟ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಿದ್ದಾರೆ. ಸೊ ಈಗ ನವೇಡೇಸ್ ಗ್ರೀನ್ ಹೈಡ್ರೋಜನ್ ಅಂತೆಲ್ಲ ಬರ್ತಿದೆ. ಸೊ ಹೈಡ್ರೋಜನ್ ಕೂಡ ಒಂದು ನಾರ್ಮಲ್ ವೆಹಿಕಲ್ ಅಲ್ಲಿ ಕೂಡ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಕೆಲವು ಕಡೆ ಯೂಸ್ ಮಾಡ್ತಾನೂ ಇದ್ದಾರೆ. ಈ ಒಂದು ಬ್ಯೂಟೇನ್ ಕಡೆ ಬ್ಯೂಟೇನ್ ಜೊತೆಗೆ ಮತ್ತೆ ಏನಿರುತ್ತೆ, ಇಲ್ಲಿ ಪ್ರೋಪೇನ್ ಇರುತ್ತೆ. ಸೊ ಪ್ರೋಪೇನ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ಒಂದು ಗ್ಯಾಸ್ ಸಿಲಿಂಡರ್ LPG ನಮ್ಮ ಮನೇಲಿ ಗ್ಯಾಸ್ ಸಿಲಿಂಡರ್ ಏನಾದರೂ ಲೀಕೇಜ್ ಆಗ್ತಿದ್ರೆ ಒಂದು ಸ್ಮೆಲ್ ಬರುತ್ತೆ. ಆ ಒಂದು ಸ್ಮೆಲ್ ಅನ್ನೋದು ಒಂದು ಬ್ಯೂಟೇನ್ ಮತ್ತು ಪ್ರೋಪೇನಿಂದ ಬರೋದಿಲ್ಲ. ಸೊ ಅದ್ರ ಜೊತೆಗೆ ಬ್ಯೂಟೇನ್ ಮತ್ತು ಪ್ರೋಪೇನಲ್ಲಿ ಆ LPGಯಲ್ಲಿ ಮತ್ತೊಂದು ಅನಿಲವನ್ನು ಮಿಶ್ರಣ ಮಾಡಿರ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ, ಈಥೈಲ್ ಮರ್ಕ್ಯಾಪ್ಟನ್ ಅಂತ ಕರಿತೀವಿ. ಈಥೈಲ್ ಮರ್ಕ್ಯಾಪ್ಟನ್. ಓಕೆನಾ. ಈ ಒಂದು ಈಥೈಲ್ ಮರ್ಕ್ಯಾಪ್ಟನ್ ಅನ್ನೋದು ಒಂದು LPG ಗ್ಯಾಸಲ್ಲಿ ಬೆರೆಸಿರೋದ್ರಿಂದ ಅದೇನೊಂದು ಲೀಕೇಜ್ ಆದಾಗ ನಮಗೆ ಸ್ಮೆಲ್ ಬರುತ್ತೆ, ಇಲ್ಲಾಂದರೆ ಸ್ಮೆಲ್ ಬರೋದಿಲ್ಲ. ಕ್ಲಿಯರ್ ಆಯ್ತಾ? ಎಸ್. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ವಿಲ್ ಗೋ ಟು ನೆಕ್ಸ್ಟ್ ಒನ್. ಎಸ್. ಸೊ ಆ ಕ್ವಶನ್ ಈ ಥರ ಇದೆ: ವಾಷಿಂಗ್ ಸೋಡಾ ಈಸ್ ಕಾಮನ್ ನೇಮ್ for which chemical compound? One second. Yes. ವಾಷಿಂಗ್ ಸೋಡಾ ಬಟ್ಟೆ ತೊಳೆಯುವ ಸೋಡಾ ಅಂತ ಕರಿತೀವಿ ಎಂಬುದು ಯಾವ ರಾಸಾಯನಿಕ ಸಂಯುಕ್ತದ ಸಾಮಾನ್ಯ ಹೆಸರಾಗಿದೆ? ಓಕೆನಾ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ: ಸೋಡಿಯಂ ಕಾರ್ಬೋನೇಟ್, ಆಪ್ಷನ್ ಬಿ ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡ್ ಸೋಡಿಯಂ ಕ್ಲೋರೈಡ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಜಸ್ಟ್ ಪಾಸ್ ಇಟ್, ಥಿಂಕ್ ಅಬೌಟ್ ದ ಆನ್ಸರ್. ಸೊ ಮತ್ತೆ ನೀವು ಕಂಟಿನ್ಯೂ ಮಾಡಿ. ಆನ್ಸರ್ ಬಂದು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ ಎ ಆಗಿರುತ್ತೆ. ಎ ಅನ್ನೋದು ಸರಿಯಾದ ಉತ್ತರ. ಸೊ ಇಲ್ಲಿ ಒಂದೊಂದು ಆಪ್ಷನ್ ನೋಡ್ತಾ ಹೋದ್ರೆ ನಾವು ಸೋಡಿಯಂ ಕಾರ್ಬೋನೇಟ್ ಏನಿದೆ Na2CO3 ಅಂತ ಕರಿತೀವಿ. Na2CO3 ಇಲ್ಲಿ ಸರಿಯಾಗಿ ಬಂದಿಲ್ಲ, ಅದು ಐ ರೈಟ್ ಹಿಯರ್ Na2CO3. ಸೊ ಇದನ್ನ ವಾಷಿಂಗ್ ಸೋಡಾ ಅಂತ ಕರಿತೀವಿ. ಯೂಸ್ಡ್ ಇನ್ ಗ್ಲಾಸ್, ಸೋಪ್ ಅಂಡ್ ಪೇಪರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೋಡಿಯಂ ಬೈಕಾರ್ಬೋನೇಟ್ NaHCO3.
CO3. ಓಕೆ, ಸೊ ಇದನ್ನ ಬೇಕಿಂಗ್ ಸೋಡಾ ಅಂತ ಕರಿತೀವಿ. NaCO3 ಯೂಸ್ಡ್ ಇನ್ ಬೇಕಿಂಗ್ ಅಂಡ್ ಫೈರ್ ಎಕ್ಸಿಸ್ಟೆನ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಫೌಂಡ್ ಇನ್ ಲೈಮ್ ಸ್ಟೋನ್, ಮಾರ್ಬಲ್ ಅಂಡ್ ಚಾಕ್ ಪೌಡರ್ ಎಲ್ಲ ಒಂದು ಇರೋದು ಯಾವುದಪ್ಪ ಅಂದರೆ ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್, CaCO3. ಓಕೆ, ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್, ಟೇಬಲ್ ಸಾಲ್ಟ್ ಅಥವಾ ಕಾಮನ್ ಸಾಲ್ಟ್ ಅಂತ ಕರಿತೀವಿ. ಅದೆಲ್ಲ ನಮ್ಗೆ ಗೊತ್ತಿದೆ, ಹೌದಲ್ವಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ವಾಷಿಂಗ್ ಸೋಡಾನ ಒಂದು ರಾಸಾಯನಿಕ ಸಂಯುಕ್ತದ ಒಂದು ಹೆಸರೇನಪ್ಪ ಅಂದರೆ ಸೋಡಿಯಂ ಕಾರ್ಬೋನೇಟ್. ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಟೇಬಲ್ ತಗೊಂಡಿದ್ದೀನಿ. ಅಡಿಗೆ ಉಪ್ಪು ಅಂತ ಕರಿತೀವಲ್ವಾ, ದಟ್ ಈಸ್ NaCl, ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೊ ಆಹಾರ ಪದ್ಧತಿಯಲ್ಲಿ ಆಹಾರವನ್ನು ಸಂರಕ್ಷಿಸಲು ಬಳಕೆ ಮಾಡ್ತಾರೆ ಸೋಡಿಯಂ ಕ್ಲೋರೈಡ್ನ. ನೆಕ್ಸ್ಟ್ ವಾಷಿಂಗ್ ಸೋಡಾ ಅಂತ ಇದೆ. ಸೊ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, Na2CO3. ಸೊ ಗಾಜು ತಯಾರಿಕೆಯಲ್ಲಿ ಗಡಸು ನೀರನ್ನು ಮೆದುಗೊಳಿಸಲು ಬಳಸ್ತಾರೆ. ಬಟ್ಟೆಯ ಮಲಿನತೆಯನ್ನು ಸ್ವಚ್ಛಗೊಳಿಸಲು ಬಳಸ್ತಾರೆ. ದಟ್ ಈಸ್ ವಾಷಿಂಗ್ ಸೋಡಾ, Na2CO3. ನೆಕ್ಸ್ಟ್ ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, NaOH ಇಲ್ಲಿದೆ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್. ಸಾಬೂನುಗಳನ್ನು ತಯಾರಿಕೆಯಲ್ಲಿ ಬಳಸ್ತಾರೆ, ಸೋಪ್ನ ಒಂದು ತಯಾರಿಕೆಯಲ್ಲಿ ಬಳಸ್ತಾರೆ, ತಟಸ್ಥೀಕರಣದಲ್ಲಿ ಬಳಸ್ತಾರೆ, ನ್ಯೂಟ್ರಲೈಸೇಷನ್ ಮಾಡಲಿಕ್ಕೆ ಬಳಸ್ತಾರೆ, NaOH. ಕ್ಲಿಯರ್? ನೆಕ್ಸ್ಟ್ ಸುಣ್ಣದ ಕಲ್ಲು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, CaCO3, ಕ್ಯಾಲ್ಶಿಯಂ ಕಾರ್ಬೋನೇಟ್. ಸಿಮೆಂಟ್ ತಯಾರಿಕೆಯಲ್ಲಿ ಬಳಸ್ತಾರೆ, ಗಾಜಿನ ತಯಾರಿಕೆಯಲ್ಲಿ ಕೂಡ ಈ ಒಂದು ಕ್ಯಾಲ್ಶಿಯಂ ಕಾರ್ಬೋನೇಟ್ನ ಬಳಸ್ತಾರೆ. ನೆಕ್ಸ್ಟ್ ಸುಣ್ಣದ ತಿಳಿನೀರು, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, CaOH ಅಂತ ಕರಿತೀವಿ. ತಾತ್ಕಾಲಿಕ ಗಡಸು ನೀರನ್ನು ಮೆದು ಮಾಡಲು ಬಳಸ್ತಾರೆ. ನೆಕ್ಸ್ಟ್ ಗೋಡೆಯ ಮೇಲೆ ಲೇಪನ ಮಾಡಲಿಕ್ಕೆ ಅಥವಾ ಮೂರ್ತಿ ಲೇಪನ ಮಾಡಲಿಕ್ಕೆ ಈ ಒಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ಬಳಸ್ತಾರೆ, ನೆನ್ಪಿಡಿ. ನೆಕ್ಸ್ಟ್ ಲಾಸ್ಟ್ ಒನ್ ಜಿಪ್ಸಮ್ ಅಂತ ಕರಿತೀವಿ. ಜಿಪ್ಸಮ್ ಕ್ಯಾಲ್ಶಿಯಂ ಸಲ್ಫೇಟ್ ಅಂತ ಕರಿತೀವಿ, CaSO4 ಅಂತ ಕರಿತೀವಿ. ಸಿಮೆಂಟ್ ತಯಾರಿಕೆಯಲ್ಲಿ ಈ ಒಂದು ಜಿಪ್ಸಮ್ನ ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್ ಈ ಥರ ಇದೆ ನೋಡಿ ಇಲ್ಲಿ. ಸೌಂಡ್ ವೇವ್ಸ್ ಕೆನಾಟ್ ಟ್ರಾವೆಲ್ ಥ್ರೂ ವಿಚ್ ಆಫ್ ಫಾಲೋಯಿಂಗ್ ಮೀಡಿಯಮ್ಸ್? ಧ್ವನಿ ತರಂಗಗಳು ಕೆಳಗಿನ ಯಾವ ಮಾಧ್ಯಮದ ಮೂಲಕ ಚಲಿಸಲು ಸಾಧ್ಯವಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲೈಕ್ ದಿಸ್: ವಾಟರ್, ಗಾಳಿ, ಕಬ್ಬಿಣ ಅಂಡ್ ವ್ಯಾಕ್ಯೂಮ್. ಸೊ ಧ್ವನಿ ತರಂಗಗಳು ನೀರಲ್ಲಿ ಚಲಿಸುತ್ತೆ, ಗಾಳಿಯಲ್ಲಿ ಚಲಿಸುತ್ತೆ, ಐರನಲ್ಲೂ ಚಲಿಸುತ್ತೆ, ವ್ಯಾಕ್ಯೂಮಲ್ಲಿ ಚಲಿಸೋದಿಲ್ಲ. ನಿರ್ವಾತ ಅಂತ ಕರೀತೀವಿ ಅಥವಾ ಶೂನ್ಯ ಪ್ರದೇಶ ಅಂತ ಕರಿತೀವಿ. ಈ ಒಂದು ಶೂನ್ಯ ಪ್ರದೇಶದಲ್ಲಿ ಸೌಂಡ್ ವೇವ್ಸ್ ಅನ್ನೋದು ಚಲಿಸೋದಿಲ್ಲ. ವೈ? ಬಿಕಾಸ್ ಶಬ್ದ ತರಂಗಗಳು ಮಾಧ್ಯಮವನ್ನು ಅವಲಂಬಿಸಿರುತ್ತೆ. ಅದಕ್ಕೆ ಒಂದು ಮಾಧ್ಯಮ ಬೇಕು, ಮೀಡಿಯಂ ಬೇಕು. ಸೊ ಮೀಡಿಯಂ ಇಲ್ದಿರೆ ಒಂದು ಧ್ವನಿ ತರಂಗಗಳು ಚಲಿಸಲಿಕ್ಕೆ ಸಾಧ್ಯನೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಓಕೆನಾ? ಎಸ್. ನೋಡಿ ಇಲ್ಲಿ ವಾಟರ್, ನೀರು, ಸೌಂಡ್ ವೇವ್ಸ್. 1 second. Yes, sound waves can travel through water particle, vibrates and passes the vibration to next particle. ಇಲ್ಲೇನಿದೆಯಲ್ಲ ಈ ಒಂದು ಪಾರ್ಟಿಕಲ್ ಅನ್ನೋದು ಸೌಂಡ್ ವೇವ್ಸ್ ಅನ್ನೋದು ಈ ಒಂದು ವಾಟರಲ್ಲಿ ಈ ಥರ ಚಲಿಸುತ್ತೆ. ಓಕೆ, ನೆಕ್ಸ್ಟ್ ಗಾಳಿಯಲ್ಲಿ ನೋಡಿ, ಗಾಳಿಯಲ್ಲಿ ಒಂದು ಪಾರ್ಟಿಕಲ್ಸ್ ತುಂಬ ಜಾಸ್ತಿನೇ ಇರುತ್ತೆ. ಓಕೆನಾ? ಸೌಂಡ್ ವೇವ್ಸ್ ಕ್ಯಾನ್ ಟ್ರಾವೆಲ್ ಥ್ರೂ ಏರ್ ಮಾಲಿಕ್ಯೂಲ್ಸ್ ವೈಬ್ರೇಟ್ ಅಂಡ್ ಟ್ರಾನ್ಸ್ಮಿಟ್ ದ ಸೌಂಡ್. ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ವೈಬ್ರೇಟ್ ಆಗಿಬಿಟ್ಟು ಈ ಒಂದು ಸೌಂಡ್ನ ಟ್ರಾವೆಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕಬ್ಬಿಣ ನಥಿಂಗ್ ಬಟ್ ಸಾಲಿಡ್ ಅಲ್ವಾ? ಸೊ ಕಬ್ಬಿಣದಲ್ಲಿ ವೈಬ್ರೇಷನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಧ್ವನಿ ತರಂಗಗಳು, ಸೌಂಡ್ ವೇವ್ಸ್ ಕ್ಯಾನ್ ಟ್ರಾವೆಲ್ ಥ್ರೂ ಐರನ್ ಆಟಮ್ಸ್ ವೈಬ್ರೇಟ್ ಅಂಡ್ ಪಾಸಸ್ ದ ವೈಬ್ರೇಷನ್ಸ್ ಕ್ವಿಕ್ಲಿ. ಸೊ ಆ ಒಂದು ಕಂಪನಗಳಿಂದ ಏನಾಗುತ್ತೆ, ವೇಗವಾಗಿ ಒಂದು ಸೌಂಡ್ ಅನ್ನೋದು ಚಲಿಸುತ್ತೆ. ಯಾವುದರಲ್ಲಿ? ಸ್ಪೀಡ್ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ಸಾಲಿಡ್ ಅಥವಾ ಒಂದು ಕಬ್ಬಿಣದಲ್ಲಿ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಮೆಟಲ್ಸ್ ಆರ್ ಎಕ್ಸಲೆಂಟ್ ಕಂಡಕ್ಟರ್ಸ್ ಆಫ್ ಸೌಂಡ್. ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಶೂನ್ಯ ಪ್ರದೇಶ ಅಥವಾ ನಿರ್ವಾತ ಅಂತ ಕರಿತೀವಿ. ಸೌಂಡ್ ವೇವ್ಸ್ ಕೆನಾಟ್ ಟ್ರಾವೆಲ್ ಥ್ರೂ ಅ ವ್ಯಾಕ್ಯೂಮ್ ಬಿಕಾಸ್ ದೇರ್ ಆರ್ ನೋ ಪಾರ್ಟಿಕಲ್ಸ್. ವಿತೌಟ್ ಪಾರ್ಟಿಕಲ್ಸ್ ದೇರ್ ಇಸ್ ನಥಿಂಗ್ ಟು ವೈಬ್ರೇಟ್ ಅಂಡ್ ಟ್ರಾನ್ಸ್ಮಿಟ್. ಸೊ ಯಾವುದೋ ಒಂದು ವೈಬ್ರೇಟ್ ಮತ್ತು ಟ್ರಾನ್ಸ್ಮಿಟ್ ಆಗಬೇಕು ಅಂದರೆ ಅಲ್ಲಿ ಪಾರ್ಟಿಕಲ್ಸ್ ಇರಬೇಕು, ಕಣಗಳು ಇರಬೇಕು. ನಿರ್ವಾತದಲ್ಲಿ ಯಾವುದೇ ಕಣಗಳು ಇರೋದಿಲ್ಲ.
ಸೊ ಆದ್ದರಿಂದ ಸೌಂಡ್ ಅನ್ನೋದು ಟ್ರಾವೆಲ್ ಆಗೋದಿಲ್ಲ ನಿರ್ವಾತದಲ್ಲಿ. ಸೊ ಡಯಾಗ್ರಾಮ್ಸ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆನಾ, ಅರ್ಥ ಆಯ್ತಲ್ವಾ? ಎಸ್, ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಬಂದ್ಬಿಟ್ಟು ದಟ್ ಈಸ್ ಆಪ್ಷನ್ ಡಿ, ವ್ಯಾಕ್ಯೂಮ್ ಆಗಿರುತ್ತೆ. ನೆಕ್ಸ್ಟ್ ನೋಡಿಲಿ, ವಿಚ್ ಲೇಯರ್ of atmosphere contains ozone that protects us from UV rays? UV ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಓಝೋನ್ ಪದರವು ವಾಯುಮಂಡಲದ ಯಾವ ಪದರದಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲೈಕ್ ದಿಸ್: ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್ ಅಂಡ್ ಥರ್ಮೋಸ್ಫಿಯರ್. ಓಕೆನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ದಟ್ ಈಸ್ ಸ್ಟ್ರಾಟೋಸ್ಫಿಯರ್. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಝೋನ್ ಅನ್ನೋದು ಒಂದು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇರುವ ಒಂದು ಇದಾಗಿರುತ್ತೆ. ಓಕೆನಾ? ಸೊ ಇದು ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಏನಿದೆ, ಟ್ರೋಪೋಸ್ಫಿಯರ್ ಇದೆಯಲ್ಲ, ದ ಲೋಯೆಸ್ಟ್ ಲೇಯರ್ ವೇರ್ ಆಲ್ ವೆದರ್ ಆಕ್ಟಿವಿಟೀಸ್ ಕ್ಲೌಡ್ಸ್ ವಿಲ್ ಹ್ಯಾಪನ್. ಈ ಒಂದು ಮೋಡ ಎಲ್ಲ ಎಲ್ಲಿರುತ್ತೆ ಅಂದ್ರೆ ಒಂದು ಪರಿವರ್ತನಾ ವಲಯದಲ್ಲಿರುತ್ತೆ. ಫಸ್ಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಸ್ಟ್ರಾಟೋಸ್ಫಿಯರ್, ಸೆಕೆಂಡ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. ಇದರಲ್ಲಿ ಓಝೋನ್ ಇರುತ್ತೆ, ಜಸ್ಟ್ ನೌ ವಿ ಹ್ಯಾವ್ ಡಿಸ್ಕಸ್ಡ್. ನೆಕ್ಸ್ಟ್ ಇಟ್ ಈಸ್ ದ ಐಡಿಯಲ್ ಲೇಯರ್ ಫಾರ್ ಫ್ಲೈಯಿಂಗ್ ಕಮರ್ಷಿಯಲ್ ಅಂಡ್ ಜೆಟ್ ಏರ್ಕ್ರಾಫ್ಟ್. ಒಂದು ನಾವು ಫ್ಲೈಟ್ಸ್ ಎಲ್ಲ ಹೋಗೋದು ಯಾವ ಒಂದು ಲೇಯರ್ ಅಲ್ಲ ಅಂದ್ರೆ ದಟ್ ಈಸ್ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ, ಸೆಕೆಂಡ್ ಲೇಯರ್ ಆಫ್ ಅಟ್ಮಾಸ್ಫಿಯರ್. ನೆಕ್ಸ್ಟ್ ಕಮಿಂಗ್ ಟು ದ ಮೀಸೋಸ್ಫಿಯರ್, coldest layer where meteoroids burns up upon entering earth atmosphere. ಸೊ ಮೀಸೋಸ್ಫಿಯರ್ ಅನ್ನೋದು ಒಂದು ಥರ್ಡ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಆಗಿರುತ್ತೆ. ನೆಕ್ಸ್ಟ್ ಥರ್ಮೋಸ್ಫಿಯರ್ ಕಂಟೈನ್ಸ್ ಐನೋಸ್ಫಿಯರ್. ಥರ್ಮೋಸ್ಫಿಯರ್ ಅಲ್ಲಿ ಐನೋಸ್ಫಿಯರ್ ಅನ್ನೋದು ಇರುತ್ತೆ. ರೇಡಿಯೋ ವೇವ್ಸ್ ಅನ್ನೋದು ಈ ಒಂದು ರೀಚ್ ಆಗುತ್ತೆ, ಅರ್ತ್ ಕಮ್ಯುನಿಕೇಶನ್ಗೆಲ್ಲ ಹೆಲ್ಪ್ ಮಾಡುತ್ತೆ ಇದು, ಈ ಒಂದು ಐನೋಸ್ಫಿಯರ್ ಅಥವಾ ಥರ್ಮೋಸ್ಫಿಯರ್ ಅಂತ. ಕಂಟೈನ್ಸ್ ಐನೋಸ್ಫಿಯರ್ ರಿಫ್ಲೆಕ್ಟ್ಸ್ ರೇಡಿಯೋ ವೇವ್ಸ್ ಬ್ಯಾಕ್ ಟು ಅರ್ತ್ ಫ್ರಮ್ ಕಮ್ಯುನಿಕೇಶನ್, ಫಾರ್ ಕಮ್ಯುನಿಕೇಶನ್. ಒಂದು ಕಮ್ಯುನಿಕೇಶನ್ಗೆ ಒಂದು ಹೆಲ್ಪ್ ಮಾಡೋ ಒಂದು ಲೇಯರ್ ಯಾವುದಪ್ಪ ಅಂದ್ರೆ ದಟ್ ಈಸ್ ಥರ್ಮೋಸ್ಫಿಯರ್ ಅಂತ ಕರಿತೀವಿ. ಆ ಒಂದು ಲೇಯರ್ಗೆ ರೀಚ್ ಆಗ್ಬಿಟ್ಟು ಅರ್ತ್ಗೆ ವಾಪಸ್ ಬರುತ್ತೆ ಥರ್ಮೋಸ್ಫಿಯರ್. ಓಕೆನಾ? ಸೊ ಇಲ್ಲಿ ನೋಡಿ, ಲೇಯರ್ಸ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಬರೋದು ಟ್ರೋಪೋಸ್ಫಿಯರ್, ನೆಕ್ಸ್ಟ್ ಬರೋದು ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ನೆಕ್ಸ್ಟ್ ಥರ್ಮೋಸ್ಫಿಯರ್. ಸೊ ಎಷ್ಟು ಒಂದು ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 0 to 12 ಕಿಲೋಮೀಟರ್ಸ್ನ ಒಂದು ಅಂತರದಲ್ಲಿರೋದು ಯಾವುದು ಅಂದರೆ ಟ್ರೋಪೋಸ್ಫಿಯರ್. ನೆಕ್ಸ್ಟು 12 to 50 ಒಂದು ರೇಂಜಲ್ಲಿರೋದು ಯಾವುದಪ್ಪ ಅಂದರೆ ದಟ್ ಈಸ್ ಸ್ಟ್ರಾಟೋಸ್ಫಿಯರ್. ಇಲ್ಲಿ ಓಝೋನ್ ಲೇಯರ್ ಇರುತ್ತೆ. ನೆಕ್ಸ್ಟು ಏರೋಪ್ಲೇನ್ಸು ಹೋಗುತ್ತೆ. ನೆಕ್ಸ್ಟ್ ಮೀಸೋಸ್ಫಿಯರ್ 50 to 80 ಕಿಲೋಮೀಟರ್ಸ್, ಥರ್ಮೋಸ್ಫಿಯರ್ 80 to 700 ಕಿಲೋಮೀಟರ್ಸ್. ರಿಮೆಂಬರ್. ಓಕೆ, ಕ್ಲಿಯರ್? ಸೊ ಈ ಒಂದು ಟ್ರೋಪೋಸ್ಫಿಯರ್ ಮತ್ತೆ ಸ್ಟ್ರಾಟೋಸ್ಫಿಯರ್ ನಡುವೆ ಒಂದು ಲೇಯರ್ ಬರುತ್ತೆ. ದಟ್ ವಿ ಆರ್ ಕಾಲ್ಡ್ ಅಸ್ ಟ್ರೋಪೋಪಾಸ್ ಅಂತ ಕರಿತೀವಿ, ಟ್ರೋಪೋಪಾಸ್. ಸ್ಟ್ರಾಟೋಸ್ಫಿಯರ್ ಮತ್ತೆ ಮೀಸೋಸ್ಫಿಯರ್ ನಡುವೆ ಒಂದು ಲೇಯರ್ ಬರುತ್ತೆ, ಬಿಟ್ವೀನ್ ಇರೋ ಒಂದು ಲೇಯರ್, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಾಟೋಪಾಸ್ ಅಂತ ಕರಿತೀವಿ. ಕ್ಲಿಯರ್? ನೆನ್ಪಿಟ್ಕೊಳ್ಳಿ. ಇಲ್ಲಿ ಆಪ್ಷನ್ ಯಾವುದಪ್ಪ ಅಂದ್ರೆ ಓಝೋನ್ ಲೇಯರ್ ಇರೋದು ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ತರ ಇದೆ. ವಾಟ್ ಟೈಪ್ ಆಫ್ ಮಿರರ್ ಈಸ್ ಯೂಸ್ಡ್ ಆಸ್ ಅ ರೇರ್ ವ್ಯೂ ಮಿರರ್ ಇನ್ ಮೋಟಾರ್ ವೆಹಿಕಲ್? ಮೋಟಾರ್ ವಾಹನಗಳಲ್ಲಿ ಹಿಂದಿನಿಂದ ಬರುವ ವಾಹನಗಳನ್ನು ನೋಡಲು ಯಾವ ರೀತಿಯ ಕನ್ನಡಿಯನ್ನು ಬಳಸಲಾಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಬಂದ್ಬಿಟ್ಟು ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಪ್ಲೇನ್ ಮಿರರ್ ಅಂಡ್ ಸಿಲಿಂಡ್ರಿಕಲ್ ಮಿರರ್. ಈ ಕ್ವಶನ್ನ ತುಂಬಾ ಸರಿ ಕೇಳಿದ್ದಾರೆ. ಸೊ ಇದಕ್ಕೆ ಮೋಟಾರ್ ಒಂದು ವಾಹನಗಳಲ್ಲಿ ಹಿನ್ನೋಟವನ್ನು ನೋಡಲು ಬಳಸುವ ಒಂದು ದರ್ಪಣ ಅಥವಾ ಮಿರರ್ ಯಾವುದಪ್ಪ ಅಂದ್ರೆ ದಟ್ ಈಸ್ ಕಾನ್ವೆಕ್ಸ್ ಮಿರರ್, ಪೀನ ದರ್ಪಣ. ಓಕೆ, ಸೊ ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಇಸ್ ಎ ಡೈವರ್ಜಿಂಗ್ ಮಿರರ್. ವಾಟ್ ಕೈಂಡ್ ಆಫ್ ಮಿರರ್? ಡೈವರ್ಜಿಂಗ್ ಮಿರರ್. ಇಟ್ ವಿಲ್ ಡೈವರ್ಜಸ್ ದ ರೇಸ್ ಆಫ್ಟರ್ ರಿಫ್ಲೆಕ್ಷನ್. ಓಕೆ, ನೋಡಿ ಇಲ್ಲಿ ಕಾನ್ಕೇವ್ ಮಿರರ್ ಅನ್ನೋದು ಕನ್ವರ್ಜಸ್ ದ ಲೈಟ್. ಓಕೆ, ನಿಮ್ನ ದರ್ಪಣ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಪೀನ ದರ್ಪಣ ಇದೆಯಲ್ಲ, ಇದು ಪೀನ ದರ್ಪಣ ಅಲ್ಲ, ನಿಮ್ನ ದರ್ಪಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ
ಇದು ಏನೇನು ಎಲ್ಲೆಲ್ಲಿ ಬಳಸ್ತೀವಿ? ಕಾನ್ಕೇವ್ ಮಿರರ್, ಬೆಟರ್ ಯು ಜಸ್ಟ್ ರಿಮೆಂಬರ್ ಇನ್ ಇಂಗ್ಲೀಷ್. ಓಕೆ, ಸೊ ಕಾನ್ಕೇವ್ ಮಿರರ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಶೇವಿಂಗ್ ಮಿರರ್ಗೆ ಬಳಸ್ತೀವಿ, ವೆಹಿಕಲ್ ಹೆಡ್ಲೈಟ್ಸ್ಗೆ ಬಳಸ್ತೀವಿ. ಕ್ಲಿಯರ್? ಸೊ ಇದೆಲ್ಲ ಒಂದು ಕಾನ್ಕೇವ್ ಮಿರರ್ ಆಗಿರುತ್ತೆ. ಕಾನ್ವೆಕ್ಸ್ ಮಿರರ್ ಏನಿರುತ್ತೆ? ಡೈವರ್ಜಸ್ ದ ಲೈಟ್, ಆಲ್ವೇಸ್ ಫಾರ್ಮಿಂಗ್ ಎನ್ ಅಪ್ರೈಟ್ ಅಂಡ್ ಡಿಮಿನಿಶ್ಡ್ ಇಮೇಜ್. ಸೊ ವೈಡ್ ವ್ಯೂ ಆಫ್ ಡ್ರೈವರ್ಸ್, ವೆಹಿಕಲ್ಸ್ ಓಡಿಸ್ತಾ ಇರಬೇಕಾದ್ರೆ ಒಂದು ಹಿಂದ್ಗಡೆ ಯಾವುದಿದೆ, ವೆಹಿಕಲ್ ಎಲ್ಲಿ ಬರ್ತಿದೆ ಅದೆಲ್ಲ ನೋಡಲಿಕ್ಕೆ ಈ ಒಂದು ಮಿರರ್ನ ಯೂಸ್ ಮಾಡ್ತೀವಿ. ಯಾವುದು? ಕಾನ್ವೆಕ್ಸ್ ಮಿರರ್. ನೆಕ್ಸ್ಟ್ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಅಂದರೆ ನಮ್ಮ ಮನೆಯಲ್ಲೆಲ್ಲ ಇರುತ್ತಲ್ವಾ. ಸೊ ಬಿಫೋರ್ ಗೋಯಿಂಗ್ ಟು ದ ಕ್ಲಾಸ್ ಆರ್ ಬಿಫೋರ್ ಗೋಯಿಂಗ್ ಟು ದ ಕಾಲೇಜ್ ನಾವು ರೆಡಿ ಆಗ್ತೀವಲ್ವಾ. ಸೊ ಇನ್ ಫ್ರಂಟ್ ವಿಲ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಪ್ಲೇನ್ ಮಿರರ್ ಆ್ಯಂಡ್ ವಿಲ್ ರೆಡಿ ಆಗ್ತೀವಿ, ಹೌದಲ್ವಾ. ಸೊ ಆವಾಗ ಒಂದು ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ? ಸೊ ಸೈಜ್ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಸೈಜ್ ಆಫ್ ದ ಇಮೇಜ್ ಆಗಿರುತ್ತೆ, ಬಟ್ ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ, ಹೌದಲ್ವಾ. ನಮ್ಮ ಲೆಫ್ಟ್ ಅನ್ನೋದು ರೈಟ್ ಆಗಿರುತ್ತೆ, ರೈಟ್ ಅನ್ನೋದು ಲೆಫ್ಟ್ ಆಗಿರುತ್ತೆ, ಶುಡ್ ರಿಮೆಂಬರ್. ಓಕೆ, ಸೊ ನೆಕ್ಸ್ಟ್ ಸೈಜ್ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಸೈಜ್ ಆಫ್ ದ ಇಮೇಜ್. ಐ ಆಮ್ ಟಾಕಿಂಗ್ ಅಬೌಟ್ ಪ್ಲೇನ್ ಮಿರರ್. ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಪ್ಲೇನ್ ಮಿರರ್. ಸೈಜ್ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಸೈಜ್ ಆಫ್ ದ ಇಮೇಜ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಸಿಲಿಂಡರ್ ಮಿರರ್ ಯೂಸ್ಡ್ ಟು ಕರೆಕ್ಟ್ ವಿಜುವಲ್ ಡಿಫೆಕ್ಟ್ಸ್ ಲೈಕ್ ಒಂದು ಲೈಟ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಕರಿತೀವಿ. ಸೊ ಅದೆಲ್ಲ ಒಂದು ವಿಜುವಲ್ ಡಿಫೆಕ್ಟ್ಸ್ ಆಗಿರುತ್ತೆ. ಸೊ ಅದನ್ನ ಕೂಡ ನಾವು ಡಿಸ್ಕಸ್ ಮಾಡೋಣ. ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ನಾವು ಸಿಲಿಂಡ್ರಿಕಲ್ ಮಿರರ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಆಲ್ ಎಕೋಸಿಸ್ಟಮ್ ಆನ್ ಅರ್ತ್? ಭೂಮಿಯ ಮೇಲಿನ ಎಲ್ಲ ಪರಿಸರ ವ್ಯವಸ್ಥೆಗಳಿಗೆ ಪ್ರಮುಖ ಶಕ್ತಿಯ ಆಕಾರ ಯಾವುದು ಅಂತ ನಮಗೆ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲೈಕ್ ಜಿಯೋಥರ್ಮಲ್ ಎನರ್ಜಿ, ಭೂಗರ್ಭ ಉಷ್ಣಕ್ರಿಯೆ, ಸೋಲಾರ್ ಎನರ್ಜಿ ಆರ್ ಸನ್ ಎನರ್ಜಿ, ಸೌರಶಕ್ತಿ ಅಂತ ಕರಿತೀವಿ, ವಿಂಡ್ ಎನರ್ಜಿ ಅಂಡ್ ನ್ಯೂಕ್ಲಿಯರ್ ಎನರ್ಜಿ. ಸೊ ಇದಕ್ಕೆ ನಾವು ಆಪ್ಷನ್ ಏನಂತ ಕೊಡ್ಬೋದು ಅಂದರೆ ಆಪ್ಷನ್ ಬಿ ಅಂತಾನೆ ಹೇಳ್ತೀನಿ ನಾನು, ದಟ್ ಈಸ್ ಸೋಲಾರ್ ಎನರ್ಜಿ. ನೋಡಿ ಇಲ್ಲಿ, ಸೋಲಾರ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ ಅಂದರೆ ಹೀಟ್ ಫ್ರಮ್ ಅರ್ತ್ ಇಂಟೀರಿಯರ್, ಪವರ್ಸ್ ಲೋಕಲೈಸ್ಡ್ ಜಿಯೋಮೆಟ್ರಿಕಲ್ ಜಿಯೋಥರ್ಮಲ್ ಸಿಸ್ಟಮ್ಸ್ ಅಂತ ಕರಿತೀವಿ. ಸೋಲಾರ್ ಎನರ್ಜಿ ನಮಗೆ ಗೊತ್ತೇ ಇದೆ, ಕ್ಯಾಪ್ಚರ್ಡ್ ಬೈ ಪ್ರೊಡ್ಯೂಸರ್ಸ್ ವಯಾ ಫೋಟೋಸಿಂಥಸಿಸ್ ಆರ್ ಜನರೇಟಿಂಗ್ ಕೆಮಿಕಲ್ ಎನರ್ಜಿ ದಟ್ ಸಸ್ಟೈನ್ಸ್ ದ ಎಂಟೈರ್ ಫುಡ್. ಫೋಟೋಸಿಂಥಸಿಸ್ ಆಗಬೇಕು ಅಂದರೆ ನಮಗೆ ಸೋಲಾರ್ ಎನರ್ಜಿ ಬೇಕೇ ಬೇಕು, ಹೌದಲ್ವಾ. ನೆಕ್ಸ್ಟ್ ವಿಂಡ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಫ್ರಮ್ ಅಟ್ಮಾಸ್ಫಿಯರ್. ವಿಂಡ್ ಎನರ್ಜಿ ಅಂದ್ರೆ ಹೆಂಗ್ ಬರುತ್ತೆ? ಸೊ ಅಟ್ಮಾಸ್ಫಿಯರಲ್ಲಿ ಒಂದು ಗಾಳಿ ಅನ್ನೋದು ಬೀಸೋದ್ರಿಂದ ನಮಗೆ ವಿಂಡ್ ಎನರ್ಜಿನ ತಯಾರು ಮಾಡ್ತಾರೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ ರಿಲೀಸ್ಡ್ ಫ್ರಮ್ ಅಟಾಮಿಕ್ ಫಿಷನ್ ಅಂಡ್ ಫ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ, ಹೌದಲ್ವಾ. ಎಸ್. ಇನ್ನೊಂದು ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಅಂತ ಬಂತಲ್ವಾ. ಸೊ ಬೈಜಿಕ ಶಕ್ತಿ ಅಂತ ಕರಿತೀವಿ. ನ್ಯೂಕ್ಲಿಯರ್ ಎನರ್ಜಿ ಇಸ್ ದ ಸ್ಟ್ರಾಂಗೆಸ್ಟ್ ಎನರ್ಜಿ ಆರ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ಯೂನಿವರ್ಸ್. ನೆನ್ಪಿಟ್ಕೊಳ್ಳಿ, ಸ್ಟ್ರಾಂಗೆಸ್ಟ್, ಐ ವಿಲ್ ರೈಟ್ ಹಿಯರ್, strongest force in the universe. ಯಾವುದಪ್ಪ ಅಂದರೆ ದಟ್ ಈಸ್ ನ್ಯೂಕ್ಲಿಯರ್ ಎನರ್ಜಿ, ನ್ಯೂಕ್ಲಿಯರ್ ಫೋರ್ಸ್, ಬೈಜಿಕ ಶಕ್ತಿ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ವೀಕೆಸ್ಟ್ ಫೋರ್ಸ್ ಯಾವುದಪ್ಪ ಅಂದರೆ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಆಸ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ವೀಕೆಸ್ಟ್ ಫೋರ್ಸ್ ಇನ್ ದ ಯೂನಿವರ್ಸ್. ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ಯೂನಿವರ್ಸ್ ದಟ್ ಈಸ್ ನ್ಯೂಕ್ಲಿಯರ್ ಫೋರ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಈ ಥರ ಇದೆ, ವಿಚ್ ಬ್ಲಡ್ ಗ್ರೂಪ್ ಈಸ್ ಯೂನಿವರ್ಸಲಿ ನೌನ್ ಆಸ್ ಯೂನಿವರ್ಸಲ್ ಅಕ್ಸೆಪ್ಟರ್ ಆರ್ ರಿಸೆಪ್ಟರ್? ಸೊ ಯಾವ ರಕ್ತದ ಗುಂಪನ್ನು ವಿಶ್ವ ಸ್ವೀಕಾರಿ, ಎಲ್ಲರಿಂದಲೂ ರಕ್ತ ಪಡೆಯಬಹುದಾದ ಗುಂಪು ಅಂತ ಕರಿತೀವಿ ಅಂತ ಕ್ವಶನ್ ಕೇಳಿದ್ದಾರೆ. So options are like this. Option A are like O negative, AB positive, option C A positive, option D B negative. So universal acceptor ಅಥವಾ ವಿಶ್ವ ಸ್ವೀಕಾರಿ ಅಂದರೆ AB ನಾವು ಕರಿತೀವಿ, AB ಪಾಸಿಟಿವ್. ಓಕೆನಾ? ಸೊ ನೋಡಿ ಇಲ್ಲಿ ಆಪ್ಷನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. AB ಪಾಸಿಟಿವ್ ಅನ್ನೋದು ಯೂನಿವರ್ಸಲ್ ಅಕ್ಸೆಪ್ಟರ್ ಆಗಿರುತ್ತೆ. ನೆಕ್ಸ್ಟ್ O ನೆಗೆಟಿವ್ ಅನ್ನೋದು ಯೂನಿವರ್ಸಲ್ ಡೋನರ್ ಆಗಿರುತ್ತೆ.
ಓ ನೆಗೆಟಿವ್ ಅನ್ನೋದು ಯೂನಿವರ್ಸಲ್ ಡೋನರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಎ ಬಿ ಪಾಸಿಟಿವ್, ಜಸ್ಟ್ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ರಿಸೆಪ್ಟರ್, ಯೂನಿವರ್ಸಲ್ ರಿಸೆಪ್ಟರ್. ಸೊ ಎಲ್ಲದರಿಂದನೂ ಇದು ಬ್ಲಡ್ ಅನ್ನೋದು ತಗೊಳತ್ತೆ. ಓಕೆ. ನೆಕ್ಸ್ಟ್ ಎ ಪಾಸಿಟಿವ್ ಅಂತ ಇದೆ, ಇಟ್ ಕ್ಯಾನ್ ರಿಸೀವ್ ಬ್ಲಡ್ ಫ್ರಮ್ ಈ ಒಂದು ಗುಂಪುಗಳು ಎ ಪ್ಲಸ್, ಎ ಮೈನಸ್, ಓ ಪ್ಲಸ್ ಅಂಡ್ ಓ ಮೈನಸ್. ಬಿ ನೆಗೆಟಿವ್ ಅನ್ನೋದು ಕ್ಯಾನ್ ರಿಸೀವ್ ಬ್ಲಡ್ ಫ್ರಮ್ ಓನ್ಲಿ ಬಿ ನೆಗೆಟಿವ್ ಅಂಡ್ ಓ ನೆಗೆಟಿವ್. ಓಕೆ. ಎಸ್ ನೋಡಿ, ಮತ್ತಷ್ಟು ಇನ್ಫಾರ್ಮೇಶನ್ ಅಬೌಟ್ ದಿಸ್ ಬ್ಲಡ್. ರಕ್ತದ ಗುಂಪುಗಳ ವರ್ಗೀಕರಣ ಮಾಡಿದ ಒಂದು ವಿಜ್ಞಾನಿ ಯಾರಪ್ಪ ಅಂದ್ರೆ ಕಾರ್ಲ್ ಲ್ಯಾಂಡ್ಸ್ಟೀನರ್. ರಕ್ತದ ಗುಂಪುಗಳನ್ನು 4 ವಿಧಗಳಾಗಿ, ಮೇಯ್ನ್ ಆಗಿ 4 ವಿಧಗಳು, ಎ ಬಿ ಅಂಡ್ ಓ. ಸಾರ್ವತ್ರಿಕ ಸ್ವೀಕಾರಿ ಎಂದು ಎ ಬಿನ ಕರೀತಾರೆ. ಇದರಲ್ಲಿ ಪ್ರತಿಕಾಯಗಳು ಇರೋದಿಲ್ಲ, ಸೊ ಅದಕ್ಕೆ ಸ್ವೀಕಾರಿ ಅಂತ ಕರಿತೀವಿ. ಸಾರ್ವತ್ರಿಕ ಸ್ವೀಕಾರಿ, ಯೂನಿವರ್ಸಲ್ ಅಕ್ಸೆಪ್ಟರ್. ಸಾರ್ವತ್ರಿಕ ದಾನಿ ಅಂತ ಓ ಅಂತ ಕರಿತೀವಿ. ಇದರಲ್ಲೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಓ ನೆಗೆಟಿವ್ ಅಂತ, ಸಾರ್ವತ್ರಿಕ ದಾನಿ. ನೆಕ್ಸ್ಟ್, ಏಕೆಂದರೆ ಗುಂಪಿನಲ್ಲಿ ಪ್ರತಿಜನಕ ಇರುವುದಿಲ್ಲ. ಪ್ರಪಂಚದಲ್ಲಿರುವ ಅತಿ ಹೆಚ್ಚು ರಕ್ತ ಗುಂಪಿನವರು ಓ ಪಾಸಿಟಿವ್ ಆಗಿರ್ತಾರೆ. ಓಕೆನಾ. ಸೊ ಅತಿ ವಿರಳವಾದ ಗುಂಪು ಯಾವುದು ಅಂತ ಎ ಬಿ ಆಗಿರುತ್ತೆ. ಮಾನವನ ರಕ್ತದ pH ಮೌಲ್ಯ ಎಷ್ಟು ಅಂದರೆ 7.4 ಆಗಿರುತ್ತೆ. ರಕ್ತದ ಅಧ್ಯಯನವನ್ನು ನಾವು ಏನಂತ ಕರಿತೀವಿ, ಹೆಮಟಾಲಜಿ ಅಂತ ಕರಿತೀವಿ. ಇದೆಲ್ಲ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಓ ನೆಗೆಟಿವ್ ಇದು ಗಿವ್ಸ್ ಟು ದೀಸ್ ಗ್ರೂಪ್ಸ್. ಯಾವ ಗ್ರೂಪ್ಸ್ಗೆ ಕೊಡ್ಬೋದು, ಎಲ್ಲ ಗ್ರೂಪ್ಸ್ಗೆ ಕೊಡ್ಬೋದು ಓ ನೆಗೆಟಿವ್ ಅನ್ನೋದು. ರಿಸೀವ್ಸ್ ಓನ್ಲಿ ಫ್ರಮ್ ಓ ನೆಗೆಟಿವ್. ಸೋ ಬ್ಯಾಡ್ ಅಲ್ವಾ. ಸೊ ಎಲ್ಲದಕ್ಕೂ ಕೊಡ್ತಾನೆ, ಬಟ್ ಅದು ತಗೊಳ್ಳೋದು ಮಾತ್ರ ಓ ನೆಗೆಟಿವಿಂದ ಮಾತ್ರ ತಗೊಳುತ್ತೆ. ನೆಕ್ಸ್ಟ್ ಓ ಪ್ಲಸ್, ಓ ಪಾಸಿಟಿವ್ ಗಿವ್ಸ್ ದೀಸ್ ಗ್ರೂಪ್. ಯಾವುದಕ್ಕೂ ಕೊಡುತ್ತೆ, ಎ ಬಿ ಪ್ಲಸ್, ಎ ಪ್ಲಸ್, ಬಿ ಪ್ಲಸ್, ಓ ಪ್ಲಸ್ಗೆ ಕೊಡುತ್ತೆ. ಸೊ ಯಾವುದರಿಂದ ತಗೋಬೋದು ಅಂದರೆ ಓ ಮೈನಸ್ ಆ್ಯಂಡ್ ಓ ಪ್ಲಸ್ಸಿಂದ ತಗೋಬೋದು. ನೆಕ್ಸ್ಟ್ ಎ ಮೈನಸ್ ಯಾವುದಕ್ಕೆ ಕೊಡುತ್ತೆ, ಎ ಬಿ ಮೈನಸ್, ಎ ಬಿ ಪ್ಲಸ್, ಎ ಮೈನಸ್ಗೆ ಕೊಡುತ್ತೆ. ತಗೊಳ್ಳೋದು ಎ ಮೈನಸ್ ಮತ್ತು ಓ ಮೈನಸ್. ಸೊ ನೆಕ್ಸ್ಟು ಎ ಪ್ಲಸ್ನು ನೋಡಿ, ಇಲ್ಲಿ ಎ ಬಿ ಪ್ಲಸ್ ಎ ಪ್ಲಸ್ಗೆ ಕೊಡುತ್ತೆ, ಬಟ್ ಎಲ್ಲ ಎ ಮೈನಸ್ ಓ ಪ್ಲಸ್, ಓ ಮೈನಸ್, ಎ ಪ್ಲಸ್ಸಿಂದ ತಗೊಳುತ್ತೆ. ನೆಕ್ಸ್ಟ್ ನೋಡಿ, ಬಿ ಮೈನಸ್ ಯಾವುದಕ್ಕೆ ಕೊಡುತ್ತೆ, ಇದು ಬಿ ಮೈನಸ್ಗೆ ಕೊಡುತ್ತೆ, ಬಿ ಪ್ಲಸ್ಗೆ ಕೊಡುತ್ತೆ, ಎ ಬಿ ಮೈನಸ್, ಎ ಬಿ ಪ್ಲಸ್ಗೆ ಕೊಡುತ್ತೆ. ಯಾವುದರಿಂದ ತಗೊಳುತ್ತೆ, ಓ ಮೈನಸ್, ಬಿ ಮೈನಸ್. ಓಕೆ. ಸೊ ಇಲ್ಲಿ ನೋಡಿ, ಮೈನ್ ಆಗಿ ಎ ಬಿ ಪ್ಲಸ್ ಅಂತಿದೆಯಲ್ಲ, ಸೊ ಎ ಬಿ ಪ್ಲಸ್ ಅನ್ನೋದು ಯಾವುದಕ್ಕೆ ಕೊಡುತ್ತೆ, ಎ ಬಿ ಪ್ಲಸ್ಗೆ ಕೊಡುತ್ತೆ, ಬಟ್ ತಗೊಳ್ಳೋದು ಎಲ್ಲದಿಂದನೂ ತಗೊಳುತ್ತೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ರೈಟ್. ಎಸ್. ನೆಕ್ಸ್ಟ್ ನೋಡಿ, ಈ ಥರ ಒಂದು ಕ್ವಶನ್ ಕೇಳಿದ್ರೆ ದೋಸ್ ಹೂ ಆರ್ ಫ್ರಮ್ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆನ್ಸರ್ ಮಾಡಲಿಕ್ಕೆ. ಸೊ ಅದಕ್ಕೆ ಈ ಥರ ಒಂದು ಕ್ವಶನ್ಸ್ನ ಅಟೆಂಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ನಿಮಗೂ. ಏನು ಕ್ವಶನ್ ಕೇಳ್ತಿದ್ರೆ, ಜೆಟ್ ಇಂಜಿನ್ಸ್ ಆ್ಯಂಡ್ ರಾಕೆಟ್ಸ್ ವರ್ಕ್ ಬೇಸ್ಡ್ ಆನ್ ವಿಚ್ ಕನ್ಸರ್ವೇಷನ್ ಲಾ. ಜೆಟ್ ಇಂಜಿನ್ಗಳು ಮತ್ತು ರಾಕೆಟ್ಗಳು ಯಾವ ಸಂರಕ್ಷಣಾ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ. ಸೊ ಆಪ್ಷನ್ಸ್ ಆರ್ ಲೈಕ್ ದಿಸ್. ನೋಡಿ, ಎಲ್ಲ ಸಂರಕ್ಷಣಾ ನಿಯಮಗಳೇ, ಬಟ್ ಯಾವ ಸಂರಕ್ಷಣಾ ನಿಯಮ, ಯಾವ ಕನ್ಸರ್ವೇಷನ್ ಲಾ ಅಂತ ನಮಗೆ ಗೊತ್ತಿರಬೇಕು. ಆಪ್ಷನ್ಸ್ ಆರ್ ಲೈಕ್ ಕನ್ಸರ್ವೇಷನ್ ಆಫ್ ಮಾಸ್, ರಾಶಿಯ ಸಂರಕ್ಷಣಾ ನಿಯಮ, ಕನ್ಸರ್ವೇಷನ್ ಆಫ್ ಎನರ್ಜಿ, ಶಕ್ತಿಯ ಸಂರಕ್ಷಣಾ ನಿಯಮ, ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ರೇಖೀಯ ಸಂವೇಗದ ಸಂರಕ್ಷಣಾ ನಿಯಮ, ಕನ್ಸರ್ವೇಷನ್ ಆಫ್ ಚಾರ್ಜ್, ವಿದ್ಯುದಾವೇಶದ ಸಂರಕ್ಷಣಾ ನಿಯಮ ಅಂತ ಕರಿತೀವಿ. ಓಕೆ. ಸೊ ಫಸ್ಟ್ಗೆ 1 by 1 ವಿಲ್ ಡಿಸ್ಕಸ್ ದಿಸ್. ಕನ್ಸರ್ವೇಷನ್ ಆಫ್ ಮಾಸ್ ಅಂದರೆ ಏನಂದರೆ, ಕನ್ಸರ್ವೇಷನ್ ಅಂದರೆ ಅದು ಏನು ಚೇಂಜ್ ಆಗ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಸಮಥಿಂಗ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಕನ್ಸರ್ವೇಷನ್ ಆಫ್ ಮಾಸ್ ಅಂದರೆ ಏನು? ಸೊ ಮಾಸ್ ಅನ್ನೋದು ಕ್ರಿಯೇಟ್ ಆಗ್ತಿಲ್ಲ, ಡೆಸ್ಟ್ರಾಯ್ ಆಗ್ತಿಲ್ಲ. ಕ್ರಿಯೇಟು ಮಾಡ್ತಿಲ್ಲ, ಡೆಸ್ಟ್ರಾಯ್ ಆಗ್ತಿಲ್ಲ. ಆ ಮಾಸ್ ಅನ್ನೋದು ಒಂದು ಫಾರ್ಮೇಷನಿಂದ ಇನ್ನೊಂದು ಫಾರ್ಮೇಷನ್ಗೆ ಚೇಂಜ್ ಆಗ್ತಿದೆ. ಅದನ್ನ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಬಟ್ ಈ ಒಂದು ಜೆಟ್ ಇಂಜಿನ್ಗಳೇನಿದೆಯಲ್ಲ ಅದು ಇದರಲ್ಲಿ ಬರೋದಿಲ್ಲ. ಸೊ ಆಪ್ಷನ್ ಏನದು ತಪ್ಪಾಗಿರುತ್ತೆ. ನೆಕ್ಸ್ಟ್, ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಎನರ್ಜಿನ ನಾವು ಸೃಷ್ಟಿ ಮಾಡಲಿಕ್ಕೂ ಆಗಲ್ಲ, ನಾಶ ಮಾಡಲಿಕ್ಕೂ ಆಗೋದಿಲ್ಲ. ಬಟ್ ಇದು ಸಹ ಈ ಒಂದು ಜೆಟ್ ಇಂಜಿನ್ಗಳ ಒಂದು ಇದಕ್ಕೆ ಬರೋದಿಲ್ಲ. ಸೊ ಇದು ಕೂಡ ರಾಂಗ್. ನೆಕ್ಸ್ಟ್, ಕಮಿಂಗ್ ಟು ದ ಲಾಸ್ಟ್ ಒನ್, ಆಪ್ಷನ್ ಡಿ ಏನಿದೆ,
ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ. ವಿದ್ಯುದಾವೇಶದ ಸಂರಕ್ಷಣೆಯ ನಿಯಮ ಅಂದರೆ ಏನು? ಚಾರ್ಜ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅದೇನಾಗುತ್ತೆ, ಒಂದು ಇದರಿಂದ ಇನ್ನೊಂದಕ್ಕೆ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಅದು ಕನ್ಸರ್ವೇಷನ್ ಆಫ್ ಚಾರ್ಜ್ ಆಗಿರುತ್ತೆ. ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಇದು ಬಂದು ಇಂಪಾರ್ಟೆಂಟ್ ಆಗಿರುತ್ತೆ. ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಮೊಮೆಂಟಮ್ ಅನ್ನೋದು ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ದ ಮೊಮೆಂಟಮ್ ಆಫ್ ಆಫ್ಟರ್ ಕೊಲಿಷನ್. ಇಲ್ಲಿ ನೋಡಿ, ಯಾವುದೇ ಒಂದು ಎರಡು ಆಬ್ಜೆಕ್ಟ್ಗಳು ಕೊಲೈಡ್ ಆಗ್ತದೆ, ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇದೆ ಅಂದರೆ ಅದಕ್ಕೆ ಮೊಮೆಂಟಮ್ ಅಂದರೆ ಏನು? ಎಮ್ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು ಮಾಸ್ ಇಂಟು ವಿ ಆಗಿರುತ್ತೆ. ಪಿ ಅಂದರೆ ಮೊಮೆಂಟಮ್, ಎಮ್ ಅಂದರೆ ಮಾಸು, ವಿ ಅಂದರೆ ವೆಲಾಸಿಟಿ. ಸೊ ನೋಡಿ, ಇಲ್ಲಿ ಇದೊಂದು ಆಬ್ಜೆಕ್ಟು ಮಾಸ್ m1 ವೆಲಾಸಿಟಿ u1, ಇದೊಂದು ಆಬ್ಜೆಕ್ಟು ಮಾಸ್ m2 ವೆಲಾಸಿಟಿ u2. ಇದು ಬಿಫೋರ್ ಕೊಲಿಷನ್ ಸಪ್ರೇಟ್ ಆಗಿದೆ. ಸೊ ಡ್ಯೂರಿಂಗ್ ದ ಕೊಲಿಷನ್ ಎರಡು ಬಂದು ಕೊಲೈಡ್ ಆಗ್ತದೆ. ಸೊ ಇದು ಆಫ್ಟರ್ ದ ಕೊಲಿಷನ್. ದಟ್ ಮೀನ್ಸ್ ಟೋಟಲ್ ಮೊಮೆಂಟಮ್ ಬಿಫೋರ್ ದ ಕೊಲಿಷನ್ ಇಸ್ ಈಕ್ವಲ್ ಟು ದ ಟೋಟಲ್ ಮೊಮೆಂಟಮ್ ಆಫ್ಟರ್ ದ ಕೊಲಿಷನ್. ಸೊ ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಆಗಿರುತ್ತೆ. ಈ ಒಂದು ನಿಯಮದ ಪ್ರಕಾರ ಒಂದು ಅನ್ವಯ ಆಗೋದು ಯಾವುದಪ್ಪ ಅಂದರೆ, ಈ ನಿಯಮವನ್ನು ಫಾಲೋ ಮಾಡೋದು ಯಾವುದು ಅಂದರೆ ಜೆಟ್ ಇಂಜಿನ್ಗಳು, ರಾಕೆಟ್ಗಳು ಅಂತ ಕರಿತೀವಿ. ಸೊ ಅದಕ್ಕೆ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೋಡಿ ಇಲ್ಲಿ ಕನ್ಸರ್ವೇಷನ್ ಆಫ್ ಮಾಸ್, ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್, ಕೆನಾಟ್ ಬಿ ಡಿಸ್ಟ್ರಾಯ್ಡ್. ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಟೋಟಲ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್, ಓನ್ಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ನೆಕ್ಸ್ಟ್ ಲೀನಿಯರ್ ಮೊಮೆಂಟಮ್ ರಿಲೇಟ್ಸ್ ಟು ನ್ಯೂಟನ್ಸ್ ಥರ್ಡ್ ಲಾ, ಆಕ್ಷನ್ ಅಂಡ್ ರಿಯಾಕ್ಷನ್ ಥರ ಇದು. ಬ್ಯಾಕ್ವರ್ಡ್ ಎಕ್ಸಾಸ್ಟೆಡ್ ಗ್ಯಾಸ್ ಮೊಮೆಂಟಮ್ ಈಕ್ವಲ್ ಟು ಫಾರ್ವರ್ಡ್ ರಾಕೆಟ್ ಥರ್ಸ್ಟ್ ಮೂಮೆಂಟ್. ಓಕೆ, ಸೊ ಎಷ್ಟು ಒಂದು ಎಕ್ಸಾಸ್ಟ್ ಅನ್ನೋದು ಒಂದು ಅದರ ಹಿಂದ್ಗಡೆ ಬೆಂಕಿ ಅನ್ನೋದು ಕೆಳಗೆ ಬರುತ್ತೋ ಅಷ್ಟೇ ವೇಗವಾಗಿ ರಾಕೆಟ್ ಅನ್ನೋದು ಮುಂದಕ್ಕೆ ಹೋಗುತ್ತೆ. ಓಕೆ, ಇಟ್ ಈಸ್ ಮೊಮೆಂಟಮ್ ಅನ್ನೋದು ಸೇಮ್ ಇರುತ್ತೆ. ಇಟ್ ಈಸ್ ಕೈಂಡ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ ಅಂತಲೇ ಹೇಳ್ಬೋದು ನಾವು. ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಚಾರ್ಜ್, ಟೋಟಲ್ ಚಾರ್ಜ್ ಇನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಓವರ್ ಟೈಮ್. ಓಕೆ, ಸೊ ಇದಕ್ಕೆ ಆಪ್ಷನ್ ಏನಪ್ಪ ಅಂದರೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಥರ ಇದೆ ಕ್ವಶನ್. ವಾಟ್ ಫಿಸಿಕಲ್ ಪ್ರಿನ್ಸಿಪಲ್ allows the optical fibers to transmit high speed of communication signals across vast distance? ಯಾವ ಭೌತಿಕ ತತ್ವವು ಆಪ್ಟಿಕಲ್ ಫೈಬರ್ಗಳು ಹೆಚ್ಚಿನ ವೇಗದ ಸಂವಹನ ಸಂಕೇತಗಳನ್ನು ದೂರದವರೆಗೆ ರವಾನಿಸಲು ಅನುಮತಿಸುತ್ತದೆ? ಓಕೆ, ಆಪ್ಷನ್ಸ್ ಆರ್ ಲೈಕ್ ದಿಸ್: ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಲೈಟ್ ಸ್ಕ್ಯಾಟರಿಂಗ್, ಪೋಲರೈಸೇಷನ್ ಅಂಡ್ ಡಿಫ್ರಾಕ್ಷನ್. ಈ ಥರ ಇದೆಯಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ. ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತೀವಿ. ಓಕೆ, ಸೊ ಏನು ಸಂಪೂರ್ಣ ಆಂತರಿಕ ಪ್ರತಿಫಲನ? ಇಲ್ಲೊಂದು ವೈರ್ ಇದೆ, ಇಲ್ಲಿ ನೋಡಿ ವೈರ್ ಇದೆಯಲ್ಲ. ಸೊ ರಿಫ್ಲೆಕ್ಷನ್ ಅಂದರೆ ಏನು? ಯಾವುದೇ ಒಂದು ಸರ್ಫೇಸ್ಗೆ ಸ್ಟ್ರೈಕ್ ಆಗಿಬಿಟ್ಟು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಹಿಂಗೆ ಪಾಸ್ ಆಗ್ತಿದೆ ಅಂದರೆ ಇದರೊಳಗಡೆ ಇನ್ಫಾರ್ಮೇಷನ್ ಇಲ್ಲೋಗಿ ರಿಫ್ಲೆಕ್ಟ್ ಆಗಿಬಿಟ್ಟು ಪ್ರತಿಫಲನ ಆಗಿ ಮತ್ತೆ ಇಲ್ಲಿ ಬರುತ್ತೆ, ಇಲ್ಲಿ ಮತ್ತೆ ಪ್ರತಿಫಲನ ಆಗಿ ಹಿಂಗೆ ಹೋಗ್ತಾ ಇದೆ, ಮತ್ತೆ ಇಲ್ಲಿ ಪ್ರತಿಫಲನ ಆಗಿ ಹಿಂಗೆ ಬರ್ತಿದೆಯಲ್ಲ. ಸೊ ಈ ಒಂದು ಫೈಬರ್ ಒಳಗಡೆನೆ, ಈ ಪೈಪ್ ಒಳಗಡೆನೆ ಪ್ರತಿಫಲನ ಅನ್ನೋದು ನಡೀತಾ ಇದೆಯಲ್ಲ. ಸೊ ಈ ಒಂದು ಫಿನಾಮಿನಾಗೆ ನಾವೇನಂತ ಕರಿತೀವಿ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆಂತರಿಕವಾಗಿ ಪ್ರತಿಫಲನವಾಗ್ತದೆ. ಕ್ಲಿಯರ್? ಈ ಒಂದು ಬೇಸಿಸ್ ಮೇಲೆ ವರ್ಕ್ ಆಗೋದು ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಟಿಕಲ್ ಫೈಬರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಆಪ್ಟಿಕಲ್ ಫೈಬರ್ಸ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಇನ್ ನವೆಡೇಸ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಆಪ್ಷನ್ ಬಿ ಸ್ಕ್ಯಾಟರಿಂಗ್ ಅಂತ ಕರಿತೀವಲ್ಲ, ಡಿಫ್ಲೆಕ್ಷನ್ ಆಫ್ ಲೈಟ್ ರ್ಯಾಂಡಮ್ಲಿ ಅಪಾನ್ ಇಂಟರಾಕ್ಷನ್ ವಿತ್ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್, ಚದುರುವಿಕೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೋಲರೈಸೇಷನ್ ಅಂತ ಕರಿತೀವಿ. ಪೋಲರೈಸೇಷನ್ ಏನಪ್ಪ ಅಂದರೆ ಫಿಲ್ಟರ್ಸ್ ಲೈಟ್ ವೇವ್ಸ್ ಆಸಿಲೇಟ್ಸ್ ಇನ್ ಸಿಂಗಲ್ ಜಿಯೋಮೆಟ್ರಿಕ್ ಪ್ಲೇನ್. ಸೊ ಈ ಥರ ಒಂದು ಲೈಟ್ ಅನ್ನೋದು ಮೂವ್ ಆಗ್ತಿದ್ರೆ ಸೊ ಆಫ್ಟರ್ ಪಾಸಿಂಗ್ ಥ್ರೂ ದಿಸ್ ಪ್ಲೇನ್ ಪೋಲರೈಸ್ಡ್ ಮುಖಾಂತರ, ಪೋಲರೈಸರ್ ಅಂತ ಕರಿತೀವಿ, ಅದ್ರ ಮುಖಾಂತರ ಪಾಸ್ ಆದಮೇಲೆ ಲೈಟ್ ಅನ್ನೋದು ಒಂದೇ ಒಂದು ಇದರಲ್ಲಿ ಪಾಸ್ ಆಗುತ್ತೆ. ಸೊ ನಾವು ಗ್ಲಾಸಸ್ನ ನೋಡಿರ್ಬೋದು, ಪೋಲರೈಸ್ಡ್ ಗ್ಲಾಸಸ್ ಅಂತ ಕರೀತಾರೆ, ಹೌದಲ್ವಾ? ಅವು ಬಿಫೋರ್ ವೇರಿಂಗ್ ದ ಗ್ಲಾಸ್, ಆಫ್ಟರ್ ವೇರಿಂಗ್ ದ ಗ್ಲಾಸ್ ನಾವು ನೋಡೋ ನೋಟ ಅಥವಾ ನಮಗೆ ಕಾಣಿಸೋ ರೀತಿ ಅನ್ನೋದು ಬದಲಾಗ್ತಾ ಹೋಗುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ದಿಸ್ ಪೋಲರೈಸೇಷನ್. ಕ್ಲಿಯರ್?
ಪೋಲರೈಸರ್ ಮುಖಾಂತರ ಪಾಸ್ ಆಗೋಕ್ಕಿಂತ ಮುಂಚೆ ಲೈಟ್ ಅನ್ನೋದು ಡಿಫ್ರೆಂಟ್ ವೇಸ್ ಅಲ್ಲಿ ಆಲ್ ದ ಡೈರೆಕ್ಷನ್ಸ್ ಇರುತ್ತೆ. ಡೈರೆಕ್ಷನ್ ಅನ್ನೋದು ಎಲ್ಲ ಕಡೆನೂ ಇರುತ್ತೆ. ಆಫ್ಟರ್ ಪಾಸಿಂಗ್ ದ ಲೈಟ್ ಥ್ರೂ ದಿಸ್ ಪೋಲರೈಸರ್ ಏನಾಗುತ್ತೆ, ಯೂನಿ ಡೈರೆಕ್ಷನ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಮಗೆ ಡಿಫ್ರೆನ್ಸ್ ಅನ್ನೋದು ನಾವು ಕಾಣ್ಬೋದು. ಓಕೆನಾ? ಸೊ ಅದು ಬೇಕಾದರೆ ಕಮೆಂಟ್ ಮಾಡಿ, ವಿಲ್ ಡಿಸ್ಕಸ್ ಇನ್ ಡೀಟೇಲ್ಸ್. ಎಸ್, ಬೆಂಡಿಂಗ್ ಆಫ್ ಲೈಟ್ ರೇಸ್ ಟ್ರಾವೆಲ್ಸ್ ಅರೌಂಡ್ ಅ ಲೈಟ್ ಅಬ್ಸ್ಟಕಲ್ಸ್ ಅಂಡ್ ಸ್ಲಿಟ್. ಅದಕ್ಕೆ ನಾವೇನಂತ ಕರಿತೀವಿ, ಡಿಫ್ರಾಕ್ಷನ್ ಅಂತ ಕರಿತೀವಿ. ಏನು? ಡಿಫ್ರಾಕ್ಷನ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಎಕ್ಸಾಂಪಲ್ಸ್ ಫಾರ್ ದಿಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆಪ್ಟಿಕಲ್ ಫೈಬರ್ಸ್, ಡೈಮಂಡ್ ಹೊಳಿಯುತ್ತಲ್ವಾ? ಸೊ ಯಾಕೆ ಹೊಳಿಯುತ್ತೆ? ಬಿಕಾಸ್ ಆಫ್ ದಿಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೆಕ್ಸ್ಟ್ ನೋಡಿ ಇಲ್ಲಿ ಮಿರಾಜಸ್ ಅಂತ ಕರಿತೀವಿ. ಮಿರಾಜ್ ಅನ್ನೋದು ಒಂದು ಇಲ್ಯೂಷನ್ ಆಗಿರುತ್ತೆ. ಸೊ ನೀವು ಡೆಸರ್ಟ್ಸಲ್ಲೆಲ್ಲ ನೋಡಿರ್ಬೋದು, ಮರದ ನೆರಳೇನಾದರೂ ಬಿದ್ದರೆ ದೂರದಿಂದ ನೀವು ನೋಡಿದಾಗ ಇಟ್ ಈಸ್ ಲುಕಿಂಗ್ ಲೈಕ್ ವಾಟರ್. ಅಲ್ಲಿ ನೀರು ಇರೋ ಥರ ಒಂದು ಗೊತ್ತಾಗುತ್ತೆ. ದಟ್ ಈಸ್ ನಾಟ್ ಆ್ಯಕ್ಚುಲಿ ವಾಟರ್, ದಟ್ ಈಸ್ ಶಾಡೋ ಆಫ್ ದ ಟ್ರೀ. ಓಕೆನಾ? ಅರ್ಥ ಆಯ್ತಲ್ವಾ? ಎಸ್, ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದಿಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಎಸ್ ಎಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಮೋರ್ ವಿಡಿಯೋಸ್ ಇನ್ ಕಮಿಂಗ್ ಡೇಸ್. ಓಕೆನಾ? ಥ್ಯಾಂಕ್ ಯು. See you in the next class.